ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. SSLC ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಪರೀಕ್ಷಾ ಕೇಂದ್ರ ಅಂತ ಬಂದಾಗ ಆ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರು ಇರ್ತಾರೆ, ಕಸ್ಟೋಡಿಯನ್ ಇರ್ತಾರೆ, ಆಫೀಸ್ ವರ್ಕ್ ಮಾಡುವಂಥ ಸಿಬ್ಬಂದಿ ಇರ್ತಾರೆ, ಅಸಿಸ್ಟೆಂಟ್ ಚೀಫ್ ಕೂಡ ಇರ್ತಾರೆ, ಹಾಗೂ ರೂಮ್ ಸೂಪರ್ವೈಸರ್ಸ್ ಇರ್ತಾರೆ, ರಿಲೀವರ್ಸ್ ಕೂಡ ಇರ್ತಾರೆ. ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ SSLC ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರತಿಯೊಬ್ಬ ಪರೀಕ್ಷಾ ಕೇಂದ್ರದಲ್ಲಿ ಕರ್ತವ್ಯವನ್ನು ಮಾಡುತ್ತಿರುವಂಥ ಪ್ರತಿಯೊಬ್ಬ ಸಿಬ್ಬಂದಿಯ ಕರ್ತವ್ಯಗಳೇನು, ಜವಾಬ್ದಾರಿಗಳೇನು, ಯಾವ ರೀತಿ ನಾವು ಪರೀಕ್ಷೆಯನ್ನು ಸುಗಮವಾಗಿ ನಾವು ಮಾಡಿಕೊಂಡು ಬರಬೇಕು, ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತೇವೆ. ಸೊ ಆದ್ಮೇಲೆ ಈ ವಿಡಿಯೋ ಖಂಡಿತವಾಗಿ ಒಂದು ಲೆಂದಿ ಆಗಿರುವಂಥ ವಿಡಿಯೋ ಆಗಿರುತ್ತೆ, ಆದರೆ SSLC ಪರೀಕ್ಷೆಯ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಬರ್ತದೆ. ಸೊ ಈ ಒಂದು ವಿಡಿಯೋ ನೋಡುವಾಗ ನಿಮ್ಮೆಲ್ಲರೂ ಒಂದು ಕ್ವಶನ್ ಮಾರ್ಕ್ ಬರುತ್ತೆ, ಸರ್ ನಾನು ಕೇವಲ ರೂಮ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಹಾಗಾದರೆ ನಮಗೆ ಯಾಕೆ ಅಧೀಕ್ಷಕರ ಕೆಲಸದ ಕರ್ತವ್ಯ ಜವಾಬ್ದಾರಿಗಳು ಬೇಕು, ನಮಗೆ ಯಾಕೆ ಕಸ್ಟೋಡಿಯನ್ ಅವರ ಕಾರ್ಯವನ್ನು ತಿಳಿದುಕೊಳ್ಬೇಕಾಗಿದೆ, ಕೇವಲ ನಮಗೆ ರೂಮ್ ಸೂಪರ್ವೈಸರ್ಸ್ ಬಗ್ಗೆ ಸಂಬಂಧಿಸಿದ ಸಪ್ರೇಟ್ ವಿಡಿಯೋ ಮಾಡಿದರೆ ಸಾಕಾಗಿತ್ತಲ್ವಾ ಅಂತ ಒಂದು ಪ್ರಶ್ನೆ ಬರ್ತದೆ. ಸೊ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಈಗ ನೀವು ಈ ಪರೀಕ್ಷಾ ಕೇಂದ್ರದಲ್ಲಿ ರೂಮ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಮುಂಬರುವ ದಿನಗಳಲ್ಲಿ ನಿಮಗೆ ಆ ಒಂದು ಪರೀಕ್ಷಾ ಕೇಂದ್ರದ ಕಸ್ಟೋಡಿಯನ್ ಆಗಿ ಕೆಲಸ ಮಾಡುವಂಥ ಜವಾಬ್ದಾರಿ ನಿಮಗೆ ಬರ್ಬೋದು, ಅಲ್ಲಿ ನಿಮಗೆ ಆಫೀಸ್ ವರ್ಕ್ ಮಾಡುವಂತಹ ಒಂದು ಜವಾಬ್ದಾರಿ ಬರ್ಬೋದು, ಅಥವಾ ನಿಮ್ಮ ಒಂದು ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಜವಾಬ್ದಾರಿ ಬರ್ಬೋದು. ಅದಕ್ಕಾಗಿ ನಾವು ಎಲ್ಲ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಪ್ರತಿಯೊಬ್ಬರ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಂಡೇ ಆದಲ್ಲಿ ಮುಂಬರುವ ದಿನಗಳಲ್ಲಿ ಯಾವುದೇ ಜವಾಬ್ದಾರಿ ನಮಗೆ ಬಂದಾಗ ನಾವು ಭಾಳ ಈಸಿಯಾಗಿ ಅದನ್ನು ಮಾಡಲಿಕ್ಕೆ ಆಗ್ತದೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಈ ಒಟ್ಟಾರೆಯಾಗಿ SSLC ಪರೀಕ್ಷೆ ಕೇಂದ್ರ ಅಂತ ಬಂದಾಗ ನಾವು ಒಟ್ಟಾರೆಯಾಗಿ ಕರ್ತವ್ಯಗಳನ್ನು 3 ಭಾಗಗಳನ್ನಾಗಿ ಮಾಡೋಣ. ಒಂದು, ಪರೀಕ್ಷೆ ನಡೆಯುವುದಕ್ಕಿಂತ ಮುಂಚೆ ನಾವು ಮಾಡಿಕೊಳ್ಳಬೇಕಾದ ತಯಾರಿ, ಪರೀಕ್ಷೆ ನಡೆಯುವಾಗ ನಮಗೆ ಇರುವಂತಹ ಕರ್ತವ್ಯ, ನಾವು ಏನೆಲ್ಲ ಕೆಲಸ ಮಾಡಬೇಕು, ಪರೀಕ್ಷೆಯ ನಂತರ ನಾವು ಏನೆಲ್ಲ ಕೆಲಸ ಮಾಡಬೇಕು. ಸೊ ಒಟ್ಟಾರೆಯಾಗಿ ಪರೀಕ್ಷಾ ಕಾರ್ಯವನ್ನು 3 ಭಾಗ ಮಾಡ್ತೇವೆ. ಸೊ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಇನ್ನೂ ಪರೀಕ್ಷೆಯು ಸ್ಟಾರ್ಟ್ ಆಗಿಲ್ಲ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅದಕ್ಕಿಂತ ಮುಂಚಿನ ತಯಾರಿ ಅಂತ ಬಂದಾಗ ವಿಶೇಷವಾಗಿ ಆ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರು, ಆ ಪರೀಕ್ಷಾ ಕೇಂದ್ರದ ಅಸಿಸ್ಟೆಂಟ್ ಮುಖ್ಯ ಅಧೀಕ್ಷಕರು, ಜೊತೆಯಲ್ಲಿ ಆ ಪರೀಕ್ಷಾ ಕೇಂದ್ರದ ಕಸ್ಟೋಡಿಯನ್, ಇವರ ಒಂದು ಪಾತ್ರ ಏನಾಗಿರುತ್ತೆ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಪರೀಕ್ಷೆ ನಡೆಯೋದಕ್ಕಿಂತ ಮುಂಚಿನ ತಯಾರಿ ಅಂತ ಬಂದಾಗ ಪರೀಕ್ಷಾ ಕೇಂದ್ರದ ಅಧೀಕ್ಷಕರು ಆ ಒಂದು ಪರೀಕ್ಷಾ ಕೇಂದ್ರವನ್ನು ಕಂಪ್ಲೀಟಾಗಿ ಅಬ್ಸರ್ವೇಷನ್ ಮಾಡ್ತಾರೆ. ಎಷ್ಟು ಕೋಣೆಗಳಿದೆ, ಮಕ್ಕಳಿಗೆ ಕುಳಿತುಕೊಳ್ಳಿಕ್ಕೆ ಆಸನ ವ್ಯವಸ್ಥೆ ಇದೆಯೋ, ಹಾಗೂ ಆ ಪ್ರತಿಯೊಂದು ಕೋಣೆಗೆ ಕೂಡ CC ಕ್ಯಾಮ್ರಾ ವ್ಯವಸ್ಥೆ ಇದೆಯೋ, ಅದು ವರ್ಕಿಂಗ್ ಕಂಡೀಷನ್ ಇದೆಯಾ, ಅಥವಾ ವೆಬ್ಕಾಸ್ಟಿಂಗ್ ಮಾಡಿದಾಗ ಅದನ್ನು ನೋಡಲಿಕ್ಕೆ ಸಾಧ್ಯ ಇದೆಯೋ, ಮತ್ತು ಆ ಒಂದು ಕೋಣೆಯಲ್ಲಿ ಗಾಳಿ ಬೆಳಕಿನ ವ್ಯವಸ್ಥೆ ಇದೆಯೋ. ಸೊ ಮುಖ್ಯ ಅಧೀಕ್ಷಕರು ಒಂದು ಸಲ ಆ ಒಂದು ಪರೀಕ್ಷಾ ಕೇಂದ್ರವನ್ನು, ಎಲ್ಲ ಕೋಣೆಗಳನ್ನು ಸರ್ವೆ ಮಾಡ್ತಾರೆ, ಹಾಗೂ ಆ ಪರೀಕ್ಷಾ ಕೇಂದ್ರದ ಸೇಫ್ಟಿ ಆಗಿದೆಯೋ, ಹೊರಗಿಂದ ಯಾವುದೇ ರೀತಿಯ ಗದ್ದಲ ಆಗದಂತೆ ಆ ಪರೀಕ್ಷಾ ಕೇಂದ್ರ ಇದೆಯೋ, ಸಂಪೂರ್ಣವಾಗಿ ಆ ಒಂದು ಪರೀಕ್ಷಾ ಕೇಂದ್ರವನ್ನು ನೋಡ್ಕೊಳ್ತಾರೆ. ಸೊ ಅದಾದ ನಂತರ ಏನಾಗುತ್ತೆ, ಆ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರು ಹಾಗೂ ಕಸ್ಟೋಡಿಯನ್ನರಿಗೆ ಇಲಾಖೆಯಿಂದ ಸಾಕಷ್ಟು ಹಂತಗಳಲ್ಲಿ ಅವರಿಗೆ ತರಬೇತಿಗಳಾಗ್ತವೆ, ಟ್ರೈನಿಂಗ್ಸ್ ಆಗ್ತವೆ, ಮೀಟಿಂಗ್ಸ್ ಕೂಡ ಆಗುತ್ತೆ. ಆಮೇಲೆ ಈ ಪರೀಕ್ಷಾ ಮುಖ್ಯ ಅಧೀಕ್ಷಕರಿಗೆ ಆ ಒಂದು ಪರೀಕ್ಷಾ ಕೇಂದ್ರಕ್ಕೆ ಎಷ್ಟು ವಿದ್ಯಾರ್ಥಿಗಳು ಅಲಾಟ್ ಆಗಿದ್ದಾರೆ, ಆ ಪರೀಕ್ಷಾ ಕೇಂದ್ರದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಲಿಕ್ಕೆ ಬರ್ತಾರೆ, ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರಿಗೆ ಕೊಡ್ತಾರೆ. ಸೊ ಯಾವ ರೀತಿ ಇರ್ತದೆ ಅಂದರೆ, ಇಲ್ಲಿ ಎಕ್ಸಾಂಪಲ್ ಆಗಿ 6 ವಿಷಯಗಳು ನಡೀತವೆ 10ನೇ ತರಗತಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಂದಾಗ, ಇಲ್ಲಿ ಪೇಪರ್ 1, ಇಲ್ಲಿ ಲ್ಯಾಂಗ್ವೇಜ್ 1. ಸೊ ಪ್ರಥಮ ಭಾಷೆಯಲ್ಲಿ ಪರೀಕ್ಷೆ ಬರೆಯುವಂಥ ಮಕ್ಕಳ ಸಂಖ್ಯೆ ಎಷ್ಟು, ದ್ವಿತೀಯ ಭಾಷೆ ಪರೀಕ್ಷೆ ಬರೆಯುವಂಥ ಮಕ್ಕಳ ಸಂಖ್ಯೆ ಎಷ್ಟು, ತೃತೀಯ ಭಾಷೆ ಪರೀಕ್ಷೆ ಬರೆಯುವಂಥ ಮಕ್ಕಳ ಸಂಖ್ಯೆ ಎಷ್ಟು, ಇಲ್ಲಿ ಮಕ್ಕಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗ್ತದೆ. ಸರ್ ಅದು ಹೇಗೆ ಆಗ್ತದೆ ಅಂದರೆ, ನೀವು ಫಸ್ಟ್ ಆ್ಯನ್ಯುವಲ್ ಎಕ್ಸಾಮ್ ಅಂತ ಇದ್ದಾಗ ಮಕ್ಕಳ ಸಂಖ್ಯೆಯಲ್ಲಿ ಸ್ಥಿರ ಇರ್ಬೋದು, ಆದರೆ ಇಲ್ಲಿ ಎಕ್ಸಾಮ್ 2, ಎಕ್ಸಾಮ್ 3 ಈ ರೀತಿಯ ಸಪ್ಲಿಮೆಂಟ್ರಿ ಎಕ್ಸಾಮ್ಸ್ ಅಂತ ಬಂದಾಗ ಅಲ್ಲಿ ಏನಾಗ್ತದೆ ಅಂದರೆ ಮಕ್ಕಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗ್ತದೆ. ಆಮೇಲೆ ಪ್ರಥಮ ಭಾಷೆ ಅಂತ ಬಂದಾಗ ಕನ್ನಡ ಮಾಧ್ಯಮ ತೆಗೆದುಕೊಂಡಿರುವಂಥ ಒಂದಿಷ್ಟು ಮಕ್ಕಳಿಗೆ ಅದು ಪ್ರಥಮ ಭಾಷೆ ಆಗಿದ್ದರೆ, ಒಂದಿಷ್ಟು ಮಕ್ಕಳಿಗೆ ಅದು ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಪ್ರಥಮ ಭಾಷೆ ಇಂಗ್ಲೀಷ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಇಲಾಖೆಯಿಂದ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸ್ ಇರುತ್ತೆ. ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ, ಗಣಿತ, ವಿಜ್ಞಾನ ಮತ್ತು ಸೋಷಲ್ ಸೈನ್ಸು, ಪ್ರತಿಯೊಂದು ಭಾಷೆಗೆ, ಪ್ರತಿಯೊಂದು ಪರೀಕ್ಷೆಗೂ ಕೂಡ ಎಷ್ಟು ಮಕ್ಕಳು ಆ ಪರೀಕ್ಷಾ ಕೇಂದ್ರಕ್ಕೆ ಅಲಾಟ್ ಆಗಿದ್ದಾರೆ, ಅದರಲ್ಲಿ ರಿಪೀಟರ್ಸ್ ಎಷ್ಟು, ಅದರಲ್ಲಿ ಪ್ರೈವೇಟ್ ಆಗಿ ಖಾಸಗಿ ಅಭ್ಯರ್ಥಿಗಳು ಎಷ್ಟು ವಿದ್ಯಾರ್ಥಿಗಳು ಬರಿತಾ ಇದ್ದಾರೆ. ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರಿಗೆ ಇಲಾಖೆ ಕೊಡ್ತದೆ. ಜೊತೆಯಲ್ಲಿ ಅದಕ್ಕೆ ಸಂಬಂಧಿಸಿದಂಥ ನಾಮಿನಲ್ ರೂಲ್ಸ್ಗಳನ್ನು ಕೊಡ್ತದೆ. ಆಮೇಲೆ ಅದಕ್ಕೆ ಸಂಬಂಧಿಸಿದಂಥ AMLಗಳನ್ನು ಕೊಡ್ತದೆ. ಸೊ ಪ್ರತಿಯೊಂದು AMLನಲ್ಲಿ 10 ವಿದ್ಯಾರ್ಥಿಗಳ ರಿಜಿಸ್ಟರ್ ನಂಬರನ್ನು ಇರ್ತದೆ. ಹಾಗೂ ಆ ಪರೀಕ್ಷಾ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಬೇಕಾಗುವಂಥ ಸ್ಟೇಷನರಿ ಸಾಮಗ್ರಿಗಳನ್ನು ಖರೀದಿ ಮಾಡಲಿಕ್ಕೆ ಒಂದಿಷ್ಟು ಅನುದಾನವನ್ನು ಕೊಡ್ತದೆ.
ಸೊ ಇಷ್ಟು ಕೊಟ್ಟಿರ್ತದೆ ಮುಖ್ಯ ಅಧೀಕ್ಷಕರಿಗೆ. ಸೊ ಮುಖ್ಯ ಅಧೀಕ್ಷಕರು ಏನು ಮಾಡ್ತಾರೆ, ಪರೀಕ್ಷೆ ನಡೆಯೋದಕ್ಕಿಂತ ಮುಂಚೆ ಇವತ್ತು ಯಾವ ಪೇಪರ್ ನಡೀತಾ ಇದೆ, ಎಕ್ಸಾಂಪಲ್ ಆಗಿ ನಾನು ವಿಜ್ಞಾನ ಪೇಪರ್ ಅಂತ ತೆಗೆದುಕೊಳ್ತೀನಿ, ಅದನ್ನು ಇಟ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಸೈನ್ಸ್ ಪೇಪರ್ ಇದೆ ಅಂದರೆ ಸೈನ್ಸ್ ಪೇಪರ್ಗೆ ಎಷ್ಟು ವಿದ್ಯಾರ್ಥಿಗಳು ಅಲಾಟ್ ಆಗಿದ್ದಾರೆ. ಸೊ ಸೈನ್ಸ್ ಪೇಪರ್ನಲ್ಲಿ 450 ವಿದ್ಯಾರ್ಥಿಗಳು ಆ ಸೆಂಟರ್ಗೆ ಅಲಾಟ್ ಆಗಿದ್ದಾರೆ ಅಂತ ಇಟ್ಕೊಂಡಾಗ, ಸೊ ಇಲ್ಲಿ ಮುಖ್ಯ ಅಧೀಕ್ಷಕರು ಏನು ಮಾಡ್ತಾರೆ, ಆ 450ಯಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಎಷ್ಟು, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು 300 ಆಗಿರ್ಬೋದು, ಉರ್ದು ಮೀಡಿಯಂ ಸ್ಟೂಡೆಂಟ್ಸು 100 ಆಗಿರ್ಬೋದು, ಇನ್ನು ಮರಾಠಿ ಮೀಡಿಯಂ ಸ್ಟೂಡೆಂಟ್ಸು 50 ಆಗಿರ್ಬೋದು. ಸೊ ಅವುಗಳ ಅಂಕಿ ಸಂಖ್ಯೆ ಇರ್ತದೆ ಅವರ ಹತ್ರ. ಸೊ ಪರೀಕ್ಷೆ ನಡೆಯೋದಕ್ಕಿಂತ ಮುಂಚೆ ಮುಖ್ಯ ಅಧೀಕ್ಷಕರು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು 300 ವಿದ್ಯಾರ್ಥಿಗಳಾಗಿದ್ದರೆ ಪರೀಕ್ಷೆ ಮುಗಿದ ನಂತರ 10 ವಿದ್ಯಾರ್ಥಿಗಳ 10 ಆನ್ಸರ್ ಶೀಟ್ಗಳನ್ನು ಒಳಗೊಂಡಿರುವಂಥ ಒಂದೊಂದು ಪ್ಯಾಕೆಟನ್ನು ರೆಡಿ ಮಾಡಬೇಕು. ನೀವೆಲ್ಲ ಇವ್ಯಾಲ್ಯುವೇಷನ್ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ, ನಿಮಗೆ ಇವ್ಯಾಲ್ಯುವೇಷನ್ ಮಾಡುವಾಗ 10 ಆನ್ಸರ್ ಶೀಟ್ಸ್ ಇರುವಂಥ ಒಂದು ಪ್ಯಾಕೆಟನ್ನು ನಿಮಗೆ ಕೊಡಲಾಗುತ್ತೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಪರೀಕ್ಷೆಯ ನಂತರ ಮುಖ್ಯ ಅಧೀಕ್ಷಕರು 10 ಆನ್ಸರ್ ಶೀಟನ್ನು ಒಳಗೊಂಡಿರುವಂಥ ಒಂದು ಲಕೋಟೆಯನ್ನು ತಯಾರು ಮಾಡಬೇಕಾಗತ್ತೆ. ಅದಕ್ಕಾಗಿ ಪರೀಕ್ಷೆ ನಡೆಯೋದಕ್ಕಿಂತ ಮುಂಚೆ ಅವರು ಇವತ್ತು 300 ವಿದ್ಯಾರ್ಥಿಗಳು 300 ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಸೈನ್ಸ್ ಪೇಪರ್ ಬರೀತಾ ಇದ್ದಾರೆ ಅಂದರೆ ಅಲ್ಲಿ 30 ಪ್ಯಾಕೆಟ್ಗಳನ್ನು ಇಟ್ಕೊಂಡಿರ್ತಾರೆ. 30 ಯಾಕಂದರೆ ಒಂದು ಪ್ಯಾಕೆಟ್ನಲ್ಲಿ 10 ಆನ್ಸರ್ ಶೀಟ್ಸನ್ನು ಇಟ್ಟಾಗ 30 ಪ್ಯಾಕೆಟ್ನಲ್ಲಿ 300 ಆನ್ಸರ್ ಶೀಟ್ಸ್ಗಳು ಇರುತ್ತೆ. ಸೊ ಪರೀಕ್ಷೆ ನಡೆಯೋದಕ್ಕಿಂತ ಮುಂಚೆ ಮುಖ್ಯ ಅಧೀಕ್ಷಕರು ಆನ್ಸರ್ ಶೀಟ್ಸ್ಗಳನ್ನು ಇಡಲಿಕ್ಕೆ ಒಂದು 30 ಲಕೋಟೆಗಳನ್ನು ಇಟ್ಕೊಂಡಿರ್ತಾರೆ. ಹಾಗೆ ಪ್ರತಿಯೊಂದು ಲಕೋಟೆಯಲ್ಲಿ ಅದಕ್ಕೆ ಸಂಬಂಧಿಸಿದ AMLಗಳನ್ನು ಇಟ್ಟಿರ್ತಾರೆ. ಸೊ ಕನ್ನಡ ವಿದ್ಯಾರ್ಥಿಗಳ AML ಬೇರೆ ಇರುತ್ತೆ, ಉರ್ದು ವಿದ್ಯಾರ್ಥಿಗಳು ಬೇರೆ, ಮರಾಠಿ ಬೇರೆ, ತೆಲುಗು ಬೇರೆ. ಸೊ ಬೇರೆ ಬೇರೆ ಮಾಧ್ಯಮದ ವಿದ್ಯಾರ್ಥಿಗಳ AML ಬೇರೆ ಇರುತ್ತೆ. ಸೊ ಇಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಒಂದು ಆನ್ಸರ್ ಪಾಕೆಟ್ನಲ್ಲಿ ಅದಕ್ಕೆ ಸಂಬಂಧಿಸಿದ AMLಗಳನ್ನು ಇಟ್ಕೊಂಡು ಪರೀಕ್ಷೆಗಿಂತ ಮುಂಚೆ ಮುಖ್ಯ ಅಧೀಕ್ಷಕರು ಅದನ್ನು ತಯಾರು ಮಾಡಿ ಇಟ್ಕೊಂಡಿರ್ತಾರೆ. ಇದು ಬಹಳ ಕ್ಲಿಯರ್ ಆಗಿರುವಂಥದ್ದು. ಸೊ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದೇ ರೀತಿಯಲ್ಲಿ ಉರ್ದುನಲ್ಲಿ ಒಂದು 100 ವಿದ್ಯಾರ್ಥಿಗಳಿದ್ದಾರೆ ಅಂದರೆ ಅಲ್ಲಿ 10 ಪಾಕೆಟ್ಗಳನ್ನು ಇಟ್ಕೋಬೇಕು. ಪ್ರತಿಯೊಂದು ಪಾಕೆಟ್ನಲ್ಲಿ 10 ಆನ್ಸರ್ ಶೀಟ್ ಇಡಬೇಕಾದಾಗ ಅಲ್ಲಿ 10 ಬೇಕಾಗ್ತದೆ. ಹಾಗೂ ಪ್ರತಿಯೊಂದು ಪಾಕೆಟ್ನೊಳಗಡೆ ಉರ್ದು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂಥ ಒಂದು AMLನ್ನು ಇಡಬೇಕಾಗತ್ತೆ. ಅದೇ ರೀತಿ ತೆಲುಗು ಮೀಡಿಯಂನಲ್ಲಿ 50 ವಿದ್ಯಾರ್ಥಿಗಳಿದ್ದಾರೆ ಅಂದರೆ ಅಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂದರೆ 5 ಪ್ಯಾಕೆಟ್ಗಳು ಇಟ್ಕೋಬೇಕು. ಒಂದೊಂದು ಪ್ಯಾಕೆಟ್ನಲ್ಲಿ 10 ಆನ್ಸರ್ ಶೀಟ್ಸ್ ಅಂತ ಬಂದಾಗ 5 ಪ್ಯಾಕೆಟ್ ಆಗುತ್ತೆ. ಅದಕ್ಕೆ ಸಂಬಂಧಿಸಿದ AMLಗಳನ್ನು ಪರೀಕ್ಷೆ ನಡೆಯೋದಕ್ಕಿಂತ ಮುಂಚೆನೇ ಮುಖ್ಯ ಅಧೀಕ್ಷಕರು ಅದನ್ನು ತಯಾರು ಮಾಡಿ ಇಟ್ಕೊಳ್ಬೇಕು. ಸೊ ಜೊತೆಯಲ್ಲಿ ಅವರ ಟೇಬಲ್ ಮೇಲೆ ಕನ್ನಡದ ಒಂದು 30 ಪ್ಯಾಕೆಟು, ಇಂಗ್ಲೀಷ್ ಮೀಡಿಯಮ್ದು ಒಂದು 10 ಪ್ಯಾಕೆಟು, ತೆಲುಗು ಮೀಡಿಯಮ್ದು ಒಂದು 5 ಪ್ಯಾಕೆಟ್ಗಳನ್ನು ಸಪ್ರೇಟಾಗಿ ಆನ್ಸರ್ ಶೀಟ್ ಇಡುವಂಥ ಪ್ಯಾಕೆಟ್ಗಳನ್ನು ಇಟ್ಕೊಳ್ಬೇಕು. ಅದಾದಮೇಲೆ ಪರೀಕ್ಷೆ ನಡೆಯೋದಕ್ಕಿಂತ ಮುಂಚೆ ಮುಖ್ಯ ಅಧೀಕ್ಷಕರು ಹಾಗೂ ಕಸ್ಟೋಡಿಯನ್ ಏನು ಮಾಡಬೇಕಾಗತ್ತೆ ಅಂದರೆ ರೂಮ್ ಸೂಪರ್ವೈಸರ್ಸ್ಗಳಿಗೆ ರೂಮನ್ನು ಅಲಾಟ್ ಮಾಡಲಿಕ್ಕೆ ಲಾಟ್ರಿ ಮುಖಾಂತರ. ಸೊ ಎಕ್ಸಾಂಪಲ್ ಆಗಿ 20 ರೂಮ್ಗಳಿದೆ ಅಂದರೆ ರೂಲ್ ನಂಬರ್ ಅಲ್ಲಿ ಪ್ರತಿಯೊಂದು ಚೀಟಿಯಲ್ಲಿ 1 2 3 4ವರೆಗೆ 20ವರೆಗೆ ಬರೆದು ಒಂದು ಬಾಕ್ಸ್ನಲ್ಲಿ ಇಡಬೇಕು. ಅದನ್ನು ಲಾಟ್ರಿ ಮುಖಾಂತರ ರೂಮ್ ಸೂಪರ್ವೈಸರ್ಸರಿಗೆ ಆ ಒಂದು ಚೀಟಿಯನ್ನು ಎತ್ತಲಿಕ್ಕೆ ಹೇಳಿ ಆ ಚೀಟಿಯಲ್ಲಿ ಬಂದಿರುವಂಥ ಕೋಣೆಯನ್ನು ತೆಗೆದುಕೊಳ್ಳಲಿಕ್ಕೆ ಹೇಳಬೇಕು. ಹಾಗೂ ಅದಕ್ಕೆ ಸಂಬಂಧಿಸಿದ ರಿಜಿಸ್ಟರ್ನಲ್ಲಿ ಸದರಿ ಶಿಕ್ಷಕರ ಹೆಸರು, ಯಾವ ಕೋಣೆಯನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಸಿಗ್ನೇಚರ್ ಮಾಡಿಸ್ಕೊಳ್ಬೇಕಾಗತ್ತೆ. ಇದು ಪರೀಕ್ಷೆ ನಡೆಯೋದಕ್ಕಿಂತ ಮುಂಚೆ. ಸೊ ಇದಕ್ಕಿಂತ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕೆಲಸ ಏನಂದರೆ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರು ಹಾಗೂ ಕಸ್ಟೋಡಿಯನ್ ಅವರು ಅವತ್ತು ನಡೆಯುವಂಥ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಳ್ಬೇಕು. ಪ್ರಶ್ನೆ ಪತ್ರಿಕೆಯನ್ನು ಸರಬರಾಜು ಮಾಡಲಿಕ್ಕೆ ಇಲಾಖೆ ಅಂತ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಒಂದು ಕಾರ್ಯ ಇದೆ. ಇನ್ನೊಂದು ಕಾರ್ಯ ಅಂತ ಬಂದಾಗ ಇಲ್ಲಿ ಕಸ್ಟೋಡಿಯನ್ ಅವರ ಪಾತ್ರ ಬಹಳ ಇಂಪಾರ್ಟೆಂಟು. ಈ ಕಸ್ಟೋಡಿಯನ್ ಅವರಿಗೆ ಆನ್ಸರ್ ಶೀಟ್ಗಳನ್ನು ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಆಗಿ ಒಂದು ಎಕ್ಸಾಮ್ ಸೆಂಟರ್ನಲ್ಲಿ ಈಗ 300 ಸ್ಟೂಡೆಂಟ್ಸ್ ಬರಿತಾ ಇದ್ದಾರೆ ಪ್ರತಿಯೊಂದು ಪೇಪರ್ಗೆ ಅಂದರೆ 3 × 6 300 ಸ್ಟೂಡೆಂಟ್ಸ್ ಬರೀತಾರೆ. ಪ್ರತಿದಿನ 300 ಆನ್ಸರ್ ಶೀಟ್ಸ್ ಬೇಕು. 6 ವಿಷಯಗಳಂತ ಬಂದಾಗ 1800 ಆನ್ಸರ್ ಶೀಟ್ಸ್ ಬೇಕಾಗುತ್ತೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಎಡಿಷ್ನಲ್ ಅಂತ ತೆಗೆದುಕೊಂಡಾಗ 1800 ಆನ್ಸರ್ ಶೀಟ್ ಬೇಕು ಅಂತ ಬಂದಾಗ ಅಲ್ಲಿ ಹೆಚ್ಚುವರಿಯಾಗಿ ಒಂದು 500 ಆನ್ಸರ್ ಶೀಟ್ಸನ್ನು ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಸೊ 1800 ಅಂದರೆ 300 ವಿದ್ಯಾರ್ಥಿಗಳು ಬರೀತಾರೆ. 6 ಪೇಪರ್ಸ್ ಇದೆ. 6 × 3 1800 ಇದೆ ಅಂದರೆ ಇಲಾಖೆಯಿಂದ 2000 2000 ಆರ್ 2500ವರೆಗೆ ಆನ್ಸರ್ ಶೀಟ್ಸನ್ನು ಕೊಟ್ಟಿರ್ತಾರೆ. ಆ ಆನ್ಸರ್ ಶೀಟ್ ಸೀರಿಯಲ್ ನಂಬರ್ ಕೂಡ ಇರುತ್ತೆ. ಇಲ್ಲಿ ಕಸ್ಟೋಡಿಯನ್ ಏನು ಮಾಡಬೇಕಾಗತ್ತೆ ಅಂದರೆ ಆ ಆನ್ಸರ್ ಶೀಟ್ಗಳ ಬ್ಲಾಕ್ಸ್ ಅಥವಾ ಬಾಕ್ಸ್ಗಳು ಬಂದಾಗ ಒಂದು ರಿಜಿಸ್ಟರ್ನಲ್ಲಿ ಅಲ್ಲಿ ನಾವು ಆ ಆನ್ಸರ್ ಶೀಟ್ಗಳ ಮೇಲಿರುವಂಥ ಕ್ರಮ ಸಂಖ್ಯೆಯನ್ನು ಗಮನಿಸಬೇಕು. ಆ ಕ್ರಮ ಸಂಖ್ಯೆ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಆ ಬಾಕ್ಸ್ಗಳನ್ನು ಇಟ್ಕೋಬೇಕು. ಸೊ 1 to 200 ಇರುವಂಥ ಬಾಕ್ಸ್ ಒಂದು ಕಡೆ, 201 to 400, 401 to 600. ಸೊ ಏರಿಕೆ ಕ್ರಮದಲ್ಲಿ ಬಾಕ್ಸನ್ನು ಇಟ್ಕೊಂಡು ಮಾರ್ಕರನ್ನು ತೆಗೆದುಕೊಂಡು ಆ ಒಂದು ಮೊದಲೇ ಏರಿಕೆ ಕ್ರಮದಲ್ಲಿ ಮೊದಲೇ ಇರುವಂಥ ಬಾಕ್ಸ್ ಮೇಲೆ ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5, ನಂಬರ್ 6 ಈ ರೀತಿ ಆ ಬಾಕ್ಸ್ಗಳ ಮೇಲೆ ನಂಬರ್ಗಳನ್ನು ಹಾಕ್ಕೊಂಡು ತಮಗೆ ಕೊಟ್ಟಿರುವಂತಹ ಏನಿದೆ ಕಬೋರ್ಡ್ ಇದೆ, ಅಲ್ಮಾರ ಇದೆ,
ಏನಿದೆ ಅದರೊಳಗಡೆ ಆ ಒಂದು ಆನ್ಸರ್ ಶೀಟ್ಸನ್ನು ನೀಟಾಗಿ ಇಟ್ಕೊಂಡು ಅದನ್ನು ಲಾಕ್ ಮಾಡಿಕೊಂಡು ಸೀಲ್ ಮಾಡಿ ಇಟ್ಕೊಂಡಿರಬೇಕು. ಇದು ಕಸ್ಟೋಡಿಯನ್ ಅವರ ಕೆಲಸ. ಆನ್ಸರ್ ಶೀಟ್ನಲ್ಲಿ ಒಂದು ಆನ್ಸರ್ ಶೀಟ್ ಲೆಕ್ಕದಲ್ಲಿ ವ್ಯತ್ಯಾಸ ಬಂದರೂ ಕಂಪ್ಲೀಟ್ ಆಗಿರುವಂಥ ಜವಾಬ್ದಾರಿ ಕಸ್ಟೋಡಿಯನ್ ಮತ್ತು ಚೀಫ್ಗೆ ಆಗುತ್ತೆ. ಸೊ ಅದಕ್ಕಾಗಿ ಎಷ್ಟು ಆನ್ಸರ್ ಶೀಟ್ ಬಂದಿದೆ ರಿಜಿಸ್ಟರ್ನಲ್ಲಿ ಎಂಟ್ರಿ ಇಟ್ಕೋಬೇಕು. ಸೊ ಈಗ ನಾನು ಆ್ಯಸ್ ಎ ಕಸ್ಟೋಡಿಯನ್ ಪ್ರತಿಯೊಂದರಲ್ಲಿ ಕೂಡ ನಾನು ಪಾತ್ರವನ್ನು ಚೇಂಜ್ ಮಾಡ್ತಾ ಇರ್ತೀನಿ. ಈಗ ನಾನು ಆ್ಯಸ್ ಎ ಕಸ್ಟೋಡಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹತ್ರ 10 ಬಾಕ್ಸ್ ಇದೆ, 2000 ಆನ್ಸರ್ ಶೀಟ್ಸ್ ಇದೆ. ಎಸ್, ಈಗ ಇವತ್ತು ಪೇಪರ್ ಇದೆ, ಸೈನ್ಸ್ ಪೇಪರ್ ಇದೆ. ಫಸ್ಟ್ ಪೇಪರ್ ಸೈನ್ಸ್ ಅಂತ ಇಟ್ಕೊಳ್ಳೋಣ. ಈಗ ಅಧೀಕ್ಷಕರು ಇಷ್ಟೆಲ್ಲ ರೆಡಿ ಮಾಡಿಕೊಂಡಿದ್ದಾರೆ. ಆ್ಯಸ್ ಎ ಕಸ್ಟೋಡಿಯನ್ ನಾನು ಫಸ್ಟ್ ಬಾಕ್ಸ್ ಓಪನ್ ಮಾಡ್ತೀನಿ. ನಂಬರ್ 1 ಏರಿಕೆ ಕ್ರಮದಲ್ಲಿ ನಾನು ಏನು ಇಟ್ಕೊಂಡಿದ್ದೆ ಅದರಲ್ಲಿ ನಂಬರ್ 1 ಬಾಕ್ಸನ್ನು ಓಪನ್ ಮಾಡಿಕೊಂಡು ನನ್ನ ಹತ್ರ 20 ಕೋಣೆಗಳಿದೆ ಅಂದರೆ ಪ್ರತಿಯೊಂದು ಕೋಣೆಗೆ ಸಂಬಂಧಿಸಿದಂತೆ ನಾನು ಒಂದೊಂದು ಕೋಣೆಗೆ ಸಂಬಂಧಿಸಿದಂತೆ 24 ಆನ್ಸರ್ ಶೀಟ್ಗಳನ್ನು 24 ಆನ್ಸರ್ ಶೀಟನ್ನು ಇಟ್ಕೊಂಡು ಅದಕ್ಕೆ ಕೋಣೆ ನಂಬರ್ 1 ಅಂತ ಇಡ್ತೇನೆ. ಮತ್ತು 24 ಪೇಪರ್ ಆನ್ಸರ್ ಶೀಟನ್ನು ಇಟ್ಕೊಂಡು ಕೋಣೆ ನಂಬರ್ 2. ಸೊ 20 ಕೋಣೆಗೆ ಸಂಬಂಧಿಸಿದಂತೆ ನಾನು ಏನು ಮಾಡ್ತೀನಿ, 24 ಆನ್ಸರ್ ಶೀಟ್ಗಳಿಗೆ ಒಂದೊಂದು ಕೋಣೆ ಅಂತ ಇಟ್ಕೊಂಡು ಡಿವೈಡ್ ಮಾಡ್ತೀನಿ. ನಾನು ಡಿವೈಡ್ ಮಾಡಿ ಈಗಾಗಲೇ ರೂಮ್ ಸೂಪರ್ವೈಸರ್ಸ್ ಏನು ಮಾಡಿರ್ತಾರೆ ಅಂದರೆ ರೂಮನ್ನು ಅಲಾಟ್ ತೆಗೆದುಕೊಂಡಿರ್ತಾರೆ ಲಾಟ್ರಿ ಮುಖಾಂತರ. ಈಗ ನನಗೆ ಆ್ಯಸ್ ಎ ರೂಮ್ ಸೂಪರ್ವೈಸರ್ ರೂಮ್ ನಂಬರ್ 5 ಬಂದಿದೆ ಅಂದರೆ ನಾನು ಅಲ್ಲಿ ರೂಮ್ ನಂಬರ್ 5ಗೆ ಸಂಬಂಧಿಸಿದಂತೆ ಇಟ್ಟಿರುವಂತಹ 24 ಆನ್ಸರ್ ಶೀಟನ್ನು ತೆಗೆದುಕೊಳ್ತೇನೆ. ಹಾಗೂ ಅದಕ್ಕೆ ಸಂಬಂಧಿಸಿದಂಥ ನಾಮಿನಲ್ ರೂಲನ್ನು ತೆಗೆದುಕೊಳ್ತೇನೆ. ಸೊ ಇದಕ್ಕೆ ಮುಂಚೆ ಅಧೀಕ್ಷಕರು ನಾಮಿನಲ್ ರೂಲ್ ಏನಿರುತ್ತೆ ಆ ಸೆಂಟರ್ದು ಅಲ್ಲಿ ರೂಮ್ ವೈಸ್ ಆ ಒಂದು ನಾಮಿನಲ್ ರೂಲನ್ನು ಸಪ್ರೇಟ್ ಮಾಡಿ ಸ್ಟ್ಯಾಪಲ್ ಮಾಡಿರ್ತಾರೆ. ಸೊ ಆ್ಯಸ್ ಎ ರೂಮ್ ಸೂಪರ್ವೈಸರ್ಸ್ ನಾನು 24 ಆನ್ಸರ್ ಶೀಟು, ಒಂದು ನಾಮಿನಲ್ ರೂಲ್ ತೆಗೆದುಕೊಳ್ತೇನೆ. ಹಾಗೂ ರೂಮ್ ಸೂಪರ್ವೈಸರ್ ಎಂಟ್ರಿ ಶೀಟ್ ಅಂತ ಇರುತ್ತೆ. ಅಂದರೆ ಆ ಎಂಟ್ರಿ ಶೀಟ್ನಲ್ಲಿ ನಾವು ವಿದ್ಯಾರ್ಥಿಗಳ ಹೆಸರನ್ನು ಬರೀಬೇಕು, ಅವರ ರಿಜಿಸ್ಟರ್ ನಂಬರನ್ನು ಬರೀಬೇಕು, ಹಾಗೂ ಅವರಿಗೆ ಆನ್ಸರ್ ಶೀಟು ಕ್ವಶನ್ ಪೇಪರ್ ಕೊಟ್ಟು ಸಿಗ್ನೇಚರ್ ತೊಗೋಬೇಕು. ಹಾಗೂ ಆನ್ಸರ್ ಶೀಟನ್ನು ವಾಪಸ್ ತೆಗೆದುಕೊಂಡಾಗ ಅದರ ಒಂದು ಸಿಗ್ನೇಚರ್ ತೆಗೆದುಕೊಳ್ಳಿಕ್ಕೆ ಒಂದು ಶೀಟು. ನಾನು ಇಷ್ಟು ಆ್ಯಸ್ ಎ ರೂಮ್ ಸೂಪರ್ವೈಸರ್ಸ್ ತೆಗೆದುಕೊಳ್ತೇನೆ. ಸೊ ನಾನು ಇಷ್ಟು ತೆಗೆದುಕೊಳ್ಬೇಕು. ಆನ್ಸರ್ ಶೀಟ್ ತೊಗೋಬೇಕು, ನಾಮಿನಲ್ ರೂಲ್ ತೊಗೋಬೇಕು ಮತ್ತು ರೂಮ್ ಸೂಪರ್ವೈಸರ್ ಎಂಟ್ರಿ ಶೀಟ್ ತೊಗೋಬೇಕು. ಕಸ್ಟೋಡಿಯನ್ ಮಾಡಬೇಕಾಗತ್ತೆ. ತಮ್ಮಲ್ಲಿ ಇರುವಂಥ 2000 ಆನ್ಸರ್ ಶೀಟ್ನಲ್ಲಿ ಅವರು ಒಂದೇ ಬಾಕ್ಸ್ನಲ್ಲಿರುವಂಥ 200 ಆನ್ಸರ್ ಶೀಟ್ನಲ್ಲಿ ಅವರು 24 ಡಿವೈಡ್ ಮಾಡ್ತಾ 20 ಕೋಣೆಗೆ ಎಷ್ಟು ಬೇಕೋ ಅಷ್ಟು ಆನ್ಸರ್ ಶೀಟ್ಸ್ಗಳನ್ನು ಡಿವೈಡ್ ಮಾಡಿ ಇಡಬೇಕಾಗತ್ತೆ. ಜೊತೆಗೆ ಒಂದು ನಾಮಿನಲ್ ರೂಲನ್ನು ಹಚ್ಚಬೇಕು, ಅದಕ್ಕೆ ಒಂದು ಎಂಟ್ರಿ ಶೀಟನ್ನು ಇಡಬೇಕು ಸಪ್ರೇಟ್. ಸೊ ಇಲ್ಲಿ ಅಧೀಕ್ಷಕರಿಗೆ ಒಂದು ಕಿವಿ ಮಾತು ಏನಂದರೆ, ನೀವು 20 ಕೋಣೆಗಳು ನಿಮಗೆ ಇದೆ ಅಂದರೆ 20 ಬ್ಯಾಗ್ಗಳನ್ನು ಪರ್ಚೇಸ್ ಮಾಡಿ. ಸೊ ಒಂದೊಂದು ಬ್ಯಾಗ್ನಲ್ಲಿ 20 ಆನ್ಸರ್ ಶೀಟು, ಒಂದು ನಾಮಿನಲ್ ರೂಲು, ಒಂದು ಎಂಟ್ರಿ ಶೀಟನ್ನು ಇಟ್ಕೊಂಡು 20 ಬ್ಯಾಗ್ಗಳನ್ನು ಇಟ್ಟರೆ ಅಲ್ಲಿ ರೂಮ್ ಸೂಪರ್ವೈಸರ್ಸ್ ಈಸಿಯಾಗಿ ಆ ಪಾಕೆಟ್ಗಳನ್ನು ಇಟ್ಕೊಂಡು ಆ ಬ್ಯಾಗನ್ನು ಇಟ್ಕೊಂಡು ತಮ್ಮ ಕೋಣೆಗೆ ಹೋಗ್ತಾರೆ. ಇಲ್ಲಿ ಯಾವುದೇ ರೀತಿಯ ಆನ್ಸರ್ ಶೀಟ್ಸ್ಗಳು ಮಿಸ್ ಆಗೋದಿಲ್ಲ, ಎಕ್ಸ್ಚೇಂಜ್ ಆಗೋದಿಲ್ಲ, ಯಾವುದೇ ರೀತಿಯ ತಪ್ಪುಗಳಾಗೋದಿಲ್ಲ. ಎಸ್, ಇದೆಲ್ಲ ಹೇಳ್ತಾ ಇರೋದು ಪರೀಕ್ಷೆಗಿಂತ ಮುಂಚೆ ಮಾಡುವಂಥ ತಯಾರಿ. ಅಧೀಕ್ಷಕರು ತಯಾರಿ ಆಯಿತು, ಕಸ್ಟೋಡಿಯನ್ ಅವರು ಆನ್ಸರ್ ಶೀಟ್ಸ್ ಕೊಟ್ಟರು, ಅಷ್ಟು ಕೆಲಸ ಆಯಿತು. ಆಮೇಲೆ ಸೂಪರ್ವೈಸರ್ಸ್ ಕೂಡ ಅಲ್ಲಿ ಏನು ಮಾಡ್ತಾರೆ, ಆನ್ಸರ್ ಶೀಟ್ಗಳನ್ನು ಬ್ಯಾಗನ್ನು ತೆಗೆದುಕೊಳ್ತಾರೆ. ಸೊ ಇಲ್ಲಿ ಇನ್ ಬಿಟ್ವೀನ್ ಒಂದು ಇಂಪಾರ್ಟೆಂಟ್ ಬರುವಂಥದ್ದು, ನಿಮಗೆ ಅಲ್ಲಿ ಕ್ವಶನ್ ಪೇಪರ್ ಸಪ್ಲೈ ಆಗುತ್ತೆ ಇಲಾಖೆಯಿಂದ ಆಯಾ ದಿನವೇ. ಸೊ ಯಾವತ್ತು ಪರೀಕ್ಷೆ ಇರುತ್ತೆ ಅವತ್ತೇ ನಿಮ್ಗೆ ಏನಾಗುತ್ತೆ, ಆನ್ಸರ್ ಶೀಟು ಸಪ್ಲೈ ಆಗುತ್ತೆ. ಸೊ ಆನ್ಸರ್ ಶೀಟ್ ಅಲ್ಲ, ಕ್ವಶನ್ ಪೇಪರ್ ಬರುತ್ತೆ. ಸೊ ಕ್ವಶನ್ ಪೇಪರ್ ಬಂದಾಗ ಇಲ್ಲಿ ಕಸ್ಟೋಡಿಯನ್ ಮತ್ತು ಚೀಫ್ ಆ ಒಂದು ವೆಹಿಕಲ್ ಹತ್ರ ಹೋಗಿ ಕ್ವಶನ್ ಪೇಪರ್ಸನ್ನು ಇಶ್ಯೂ ಮಾಡ್ಕೋಬೇಕು. ಕ್ವಶನ್ ಪೇಪರ್ ಅಂತ ಬಂದಾಗ ಈಗ ಆ್ಯಸ್ ಎ ಸೈನ್ಸ್ ಪೇಪರ್ ಅಂತ ಇಟ್ಕೊಂಡಿದ್ದೀನಿ. ಕನ್ನಡ ಮೀಡಿಯಮ್ ಸೈನ್ಸ್ ಪೇಪರ್ಸ್ ಬಂಡಲ್ಸ್ ಬರುತ್ತೆ, ಮತ್ತು ಉರ್ದು ಮೀಡಿಯಮ್ದು, ತೆಲುಗು ಮೀಡಿಯಮ್ದು, ಮರಾಠಿ ಮೀಡಿಯಮ್ದು ವಿವಿಧ ಮಾಧ್ಯಮಗಳ ಕ್ವಶನ್ ಪೇಪರ್ಗಳು ಬಂಡಲ್ಗಳು ಬರುತ್ತೆ. ಸೊ ಆ ಕ್ವಶನ್ ಪೇಪರ್ಗಳನ್ನು ಇಶ್ಯೂ ಮಾಡ್ಕೋಬೇಕು ಯಾರು, ಕಸ್ಟೋಡಿಯನ್ ಮತ್ತು ಅಧೀಕ್ಷಕರು, ಚೀಫು. ಆಮೇಲೆ ಕಸ್ಟೋಡಿಯನ್ ಒಳಗಡೆ ಬಂದು ಆ ಒಂದು ಕ್ವಶನ್ ಪೇಪರ್ಸ್ ಏನಿದೆ ಕಸ್ಟೋಡಿಯನ್ ಮತ್ತು ಚೀಫ್ ಅವರು ಒಟ್ಟುಗೂಡಿ ಇಲ್ಲಿ ಆ ಒಂದು ಕನ್ನಡ ಮೀಡಿಯಮ್ ಸೈನ್ಸ್ ಪೇಪರ್ಸ್ಗೆ ಸಂಬಂಧಿಸಿದಂತೆ ಒಂದೊಂದು ಪ್ಯಾಕೆಟಲ್ಲಿ ಕ್ವಶನ್ ಪೇಪರ್ಸ್ ಇರುತ್ತೆ. 20 ಇರುವಂಥದ್ದು ಅಥವಾ 30 ಕ್ವಶನ್ ಪೇಪರ್ ಇರುವಂಥ ಬಂಡಲ್ಸ್ಗಳು ಬಂದಿರುತ್ತೆ. ಸೊ ಅವಾಗ ನಾವೇನು ಮಾಡಬೇಕು, ಅಲ್ಲಿ ಕಸ್ಟೋಡಿಯನ್ ಈಗ ನಾನು ಕಸ್ಟೋಡಿಯನ್ ಆಗಿ ನಾನು ವರ್ಕ್ ಮಾಡ್ತೀನಿ. ಆ್ಯಸ್ ಎ ಕಸ್ಟೋಡಿಯನ್ ಏನು ಮಾಡ್ತೀನಿ, ನಾನು ರಿಜಿಸ್ಟರ್ ಓಪನ್ ಮಾಡ್ತೀನಿ. ಪೇಪರ್ಸ್ ಇದೆ, ಯಾವುದಿದೆ ಪೇಪರ್, ಇವತ್ತು ವಿಜ್ಞಾನ ಪೇಪರ್ ಇದೆ, ಕನ್ನಡ ಮೀಡಿಯಮ್ ಅಂತ ಬರಿತೀನಿ. ಪ್ಯಾಕೆಟ್ ನಂಬರ್ 1 ಯಾವ ಸೀರಿಯಲ್ ನಂಬರಿಂದ ಯಾವ ಸೀರಿಯಲ್ ನಂಬರ್ವರೆಗೆ ಕ್ವಶನ್ ಪೇಪರ್ ಇದೆ, ಅದರಲ್ಲಿ ಒಟ್ಟು ಪ್ರಶ್ನೆ ಪತ್ರಿಕೆಗಳು ಎಷ್ಟಿದೆ, ಪ್ಯಾಕೆಟ್ ನಂಬರ್ 1ನಲ್ಲಿ 30. ಸೊ ಎರಡನೇ ಪ್ಯಾಕೆಟ್ನಲ್ಲಿ ಮತ್ತೆ ಕನ್ನಡ ಮೀಡಿಯಮ್ ಪೇಪರ್ಸ್ ಇದೆ, ಅದರ ಸೀರಿಯಲ್ ನಂಬರ್ ಎಲ್ಲಿಂದ ಎಲ್ಲಿವರೆಗೆ ಇದೆ, ಅದರಲ್ಲಿ ಎಷ್ಟು ಪೇಪರ್ಸ್ ಇದೆ. ಪ್ಯಾಕೆಟ್ ನಂಬರ್ 3 ಮತ್ತೆ ಕನ್ನಡ ಮೀಡಿಯಮ್ ಪೇಪರ್ಸ್ ಇರುತ್ತೆ, ಯಾವ ಸೀರಿಯಲ್ನಿಂದ ಯಾವ ಸೀರಿಯಲ್ವರೆಗೆ ಇದೆ ಹಾಗೂ ಎಷ್ಟು ಕ್ವಶನ್ ಪೇಪರ್ಸ್ ಇದೆ ಅದು. ಸೊ ಈ ರೀತಿ ಒಂದು 10 ಪ್ಯಾಕೆಟ್ಸ್ ಬಂದಿದೆ ಅಂದರೆ ಅಲ್ಲಿ ಏರಿಕೆ ಕ್ರಮದಲ್ಲಿ ಆ ಪ್ಯಾಕೆಟ್ಗಳನ್ನು ಮೊದಲಿಟ್ಕೋಬೇಕು. ಆ ಪ್ಯಾಕೆಟ್ಗಳನ್ನು ಏರಿಕೆ ಕ್ರಮದಲ್ಲಿ ಇಟ್ಕೊಂಡು ಪ್ರತಿಯೊಂದು ಮೊದಲಿನ ಒಂದು ಪ್ಯಾಕೆಟ್ ತೆಗೆದುಕೊಂಡು ಸೀರಿಯಲ್ ನಂಬರ್ನ ಬರೆದು ಅದರಲ್ಲಿರುವಂಥ ಕ್ವಶನ್ ಪೇಪರ್ಸ್ಗಳನ್ನು ಬರೀಬೇಕು. ಈ ರೀತಿ ಒಟ್ಟಾರೆಯಾಗಿ ಆ ಸೆಂಟರ್ಗೆ ಒಟ್ಟು ಆ್ಯಸ್ ಎ ಎಕ್ಸಾಂಪಲ್ ಆಗಿ 300 ಕ್ವಶನ್ ಪೇಪರ್ಸ್ ಬಂದಿದೆ ಅಂತ ಇಟ್ಕೊಳ್ಳೋಣ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಮಾಡ್ತೀವಿ ಉರ್ದು ಮೀಡಿಯಮ್ ಪೇಪರ್ಸ್.
ಸೊ ಉರ್ದು ಮೀಡಿಯಂ ಪೇಪರ್ಸ್ ಏನಿದೆ ಸೀರಿಯಲ್ ನಂಬರ್ ಇರುತ್ತೆ ಅದನ್ನು ಅಬ್ಸರ್ವೇಷನ್ ಮಾಡಿ ಅದನ್ನು ಕೂಡ ಏರಿಕೆ ಕ್ರಮದಲ್ಲಿ ಇಟ್ಕೊಂಡು ಅಸೆಂಡಿಂಗ್ ಫಾರ್ಮ್ನಲ್ಲಿ ಇಟ್ಕೊಂಡು ಫಸ್ಟ್ ಪ್ಯಾಕೆಟನ್ನು ತೆಗೆದುಕೊಂಡು ಅದು ಯಾವ ಸೀರಿಯಲ್ ನಂಬರ್ನಿಂದ ಯಾವ ಸೀರಿಯಲ್ ನಂಬರ್ವರೆಗೆ ಇದೆ ಎಷ್ಟು ನಂಬರ್ ಆಫ್ ಕ್ವಶನ್ ಪೇಪರ್ಸ್ ಆ ಪ್ಯಾಕೆಟ್ನಲ್ಲಿದೆ ಈ ರೀತಿ ಬರ್ಕೋಬೇಕು. ಅದೊಂದು 5 ಪ್ಯಾಕೆಟ್ಸ್ ಇತ್ತು ಅಂದರೆ ಅದನ್ನು ಬರ್ಕೊಂಡು ಟೋಟಲ್ ಕ್ವಶನ್ ಪೇಪರ್ಸ್ ಎಷ್ಟು ಬಂದಿದೆ ಅದನ್ನು ನಾವು ಇಟ್ಕೋಬೇಕು. ಅದೇ ರೀತಿ ಮಾಧ್ಯಮವಾರು ನಾವು ಈ ರೀತಿ ಸೀರಿಯಲ್ ನಂಬರ್ ವೈಸು ಪ್ರತಿಯೊಂದು ಪ್ಯಾಕೆಟ್ನಲ್ಲಿ ಎಷ್ಟು ಕ್ವಶನ್ ಪೇಪರ್ ಇದೆ ಅದನ್ನು ಬರ್ಕೋಬೇಕು. ಸೊ ಒಟ್ಟಾರೆಯಾಗಿ ಅವತ್ತು ವಿಜ್ಞಾನ ಪೇಪರ್ ನಡೆದಿದೆ ಅಂದರೆ ಎಷ್ಟು ಕ್ವಶನ್ ಪೇಪರ್ಸ್ ಬಂದಿದೆ ಇದು ಕಸ್ಟೋಡಿಯನ್ ಅವರ ಕೆಲಸ. ಅವರ ಕಸ್ಟಡಿಯಲ್ಲಿ ಇರುತ್ತೆ ಈ ಪೇಪರ್ಸ್. ಸೊ ಇಷ್ಟು ಇಟ್ಕೋಬೇಕು. ಈಗ ಇದೆಲ್ಲ ಹೇಳ್ತಾ ಇರೋದು ಪರೀಕ್ಷೆಗಿಂತ ಮೊದಲು ನಡೆಯುವಂಥ ಕೆಲಸ. ಸರಿ, ಇಷ್ಟೊಂದು ನಿಮಗೆ ಕನ್ಫ್ಯೂಷನ್ ಆಗ್ತಾಯಿತ್ತು ವಿಡಿಯೋ ಅಂದರೆ 2 ಅಥವಾ 3 ಸಲ ವಿಡಿಯೋವನ್ನು ನೋಡಿ ಒಂದು ಸಲ ಅರ್ಥ ಆಗೋದಿಲ್ಲ. ಸೊ ಈಗ ಬೆಲ್ ಆಯಿತು, ವಿದ್ಯಾರ್ಥಿಗಳೆಲ್ಲ ತಮ್ಮ ತಮ್ಮ ಕೋಣೆಯಲ್ಲಿ ಕುಳಿತಿದ್ದಾರೆ. ಸೂಪರ್ವೈಸರ್ಸು ಆಲ್ರೆಡಿ ತಮ್ಮ ಬ್ಯಾಗನ್ನು ತೆಗೆದುಕೊಂಡು ಹೋಗಿದ್ದಾರೆ ಆ ರೂಮಿಗೆ. ಅದರಲ್ಲಿ ಆನ್ಸರ್ ಶೀಟ್ ಇದೆ, ಎಂಟ್ರಿ ಶೀಟ್ ಇದೆ, NR ಇದೆ, ನಾಮಿನಲ್ ರೋಲ್. ಈಗ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಕ್ವಶನ್ ಪೇಪರ್ಸ್ಗಳನ್ನು ಸೂಪರ್ವೈಸರ್ಸ್ಗೆ ಕೊಡುವಂಥದ್ದು. ಈಗ ಆ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರು, ಕಸ್ಟೋಡಿಯನ್ನು ಮತ್ತು ಆಫೀಸ್ ವರ್ಕ್ ಮಾಡುವಂತಹ ಒಂದು ಸಿಬ್ಬಂದಿ ಒಟ್ಟಾರೆಯಾಗಿ ನಾವೇನು ಮಾಡಬೇಕಾಗತ್ತೆ, ಪ್ರತಿಯೊಂದು ಕೋಣೆಗೆ ಕ್ವಶನ್ ಪೇಪರ್ ಕೊಡಬೇಕಾಗತ್ತೆ. ಸೊ ಈಗೇನು ಮಾಡಬೇಕು, ಎಕ್ಸಾಂಪಲಾಗಿ 3 ಮಾಧ್ಯಮಗಳಿವೆ ಅಂತ ತಿಳ್ಕೊಳ್ಳೋಣ, ಕನ್ನಡ ಮೀಡಿಯಮ್ಮು, ಇಂಗ್ಲೀಷ್ ಮೀಡಿಯಮ್ಮು, ಉರ್ದು ಮೀಡಿಯಮ್. ಸೊ ಪ್ರತಿಯೊಬ್ಬರು ಏನು ಮಾಡಬೇಕು, ಒಬ್ಬ ಸಿಬ್ಬಂದಿ ಕನ್ನಡ ಮೀಡಿಯಮ್ ಕ್ವಶನ್ ಪೇಪರ್ಸನ್ನು ಇರುವಂತಹ ಒಂದು ಪ್ಯಾಕೆಟನ್ನು ಹಿಡ್ಕೋಬೇಕು, ಮತ್ತೊಬ್ಬರು ಉರ್ದು ಮೀಡಿಯಮ್ ಪ್ಯಾಕೆಟನ್ನು ಹಿಡ್ಕೋಬೇಕು, ಮತ್ತೊಬ್ಬರು ಇಂಗ್ಲೀಷ್ ಮೀಡಿಯಮ್ ಕ್ವಶನ್ ಪೇಪರ್ ಇರುವಂಥ ಪ್ಯಾಕೆಟನ್ನು ಹಿಡ್ಕೊಂಡು ಒಂದು ಕೋಣೆಗೆ ಹೋಗಬೇಕು. ಸೊ ಕೋಣೆ ನಂಬರ್ 1 ಇದೆ. ಕೋಣೆ ನಂಬರ್ 1ನಲ್ಲಿ 24 ವಿದ್ಯಾರ್ಥಿಗಳಿದ್ದಾರೆ. ಆ 24 ವಿದ್ಯಾರ್ಥಿಗಳಲ್ಲಿ 15 ವಿದ್ಯಾರ್ಥಿಗಳು ಕನ್ನಡ ಮೀಡಿಯಮ್ ಬರ್ಕೊಳ್ಳಿ ನೀವು, 5 ವಿದ್ಯಾರ್ಥಿಗಳು ಇಂಗ್ಲೀಷ್ ಮೀಡಿಯಮ್, 4 ವಿದ್ಯಾರ್ಥಿಗಳು ಉರ್ದು ಮೀಡಿಯಮ್. ಸೊ ಈಗ ನಾವು ಆ ಸೂಪರ್ವೈಸರ್ಸ್ಗೆ ಕೇಳ್ಕೋಬೇಕು, ಆ ಅಂಕಿ ಸಂಖ್ಯೆಯನ್ನು ನೋಡ್ಕೋಬೇಕು. ಸರ್ ನಿಮ್ಮ ಹತ್ರ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಎಷ್ಟು? ಸರ್ 15 ವಿದ್ಯಾರ್ಥಿಗಳು. ಸೊ ಹಾಗಾದರೆ 15 ವಿದ್ಯಾರ್ಥಿಗಳು ಸರಿ, 15 ಕನ್ನಡ ಪೇಪರ್ಸನ್ನು ಇಟ್ಕೊಂಡಿರುವಂತಹ 15 ಕ್ವಶನ್ ಪೇಪರ್ಸನ್ನು ಸೂಪರ್ವೈಸರ್ಗೆ ಕೊಡಬೇಕು, ಕೌಂಟ್ ಮಾಡಲಿಕ್ಕೆ ಹೇಳಬೇಕು. ಅದೇ ರೀತಿ ಸರ್ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು 5 ಇದ್ದಾರೆ ಅಂದರೆ 5 ಇಂಗ್ಲೀಷ್ ಮೀಡಿಯಂ ಪೇಪರ್ ಕೊಡಬೇಕು, 4 ಉರ್ದು ಮೀಡಿಯಮ್ ಇದ್ದರೆ 4 ಉರ್ದು ಮೀಡಿಯಂ ಪೇಪರ್ಸನ್ನು ಕೊಡಬೇಕು, ಕೌಂಟ್ ಮಾಡಲಿಕ್ಕೆ ಹೇಳಿ ಕನ್ಫರ್ಮ್ ಆದಮೇಲೆ ಮುಂದಿನ ಕೋಣೆಗೆ ಹೋಗಬೇಕು. ಸೊ ಇದೇ ರೀತಿ ನಾವು ಪ್ರತಿಯೊಂದು ಕೋಣೆಗೆ ಹೋಗಿ ಮಾಧ್ಯಮವಾರು ಎಷ್ಟಿದೆ ಆಯಾ ರೀತಿ. ಸೊ ಒಬ್ಬೇ ಸಿಬ್ಬಂದಿ ಕನ್ನಡ ಮೀಡಿಯಂ ಪೇಪರು, ಉರ್ದು ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಪೇಪರ್ಗಳನ್ನು ಪಾಕೆಟ್ಗಳನ್ನು ಹಿಡ್ಕೊಂಡ್ರೆ ಕನ್ಫ್ಯೂಷನ್ ಆಗುತ್ತೆ. ಸೊ ಮಾಧ್ಯಮವಾರು ಒಬ್ಬೊಬ್ಬ ಸಿಬ್ಬಂದಿ ಒಂದೊಂದು ಪ್ಯಾಕೆಟ್ ಬಂಡಲನ್ನು ಇಟ್ಕೊಂಡ್ರೆ ಅಲ್ಲಿ ನಿಮಗೆ ಸೂಪರ್ವೈಸರ್ಸ್ಗೆ ಕೊಡಲಿಕ್ಕೆ ಈಸಿ ಆಗುತ್ತೆ, ಅಲ್ಲಿ ಭಾಳ ಇಂಪಾರ್ಟೆಂಟು. ಸೊ ಈ ರೀತಿ ಕ್ವಶನ್ ಪೇಪರ್ಸನ್ನು ನಾವು ಕೊಡ್ತಾ ಹೋಗಬೇಕು. ಸೊ ಇಷ್ಟು ಕೊಟ್ಟಾದಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾವು ಅಬ್ಸೆಂಟ್ ಇನ್ಫಾರ್ಮೇಷನ್ಸನ್ನು ತಗೋಬೇಕು. ಅಬ್ಸೆಂಟ್ ಇನ್ಫಾರ್ಮೇಷನ್ ಅಂತ ಬಂದಾಗ ಅಬ್ಸೆಂಟನ್ನು ತೆಗೆದುಕೊಳ್ಳಲಿಕ್ಕೆ ಆಫೀಸ್ ಕಚೇರಿ ಸಿಬ್ಬಂದಿ ಏನಿರ್ತಾರೆ ಜೊತೆಯೊಂದಿಗೆ ಚೀಫ್ ಒಟ್ಟಾರೆಯಾಗಿ ಕೋಣೆ ನಂಬರ್ 1ಗೆ ಹೋಗಿ ಸರ್ ಎಷ್ಟು ಜನ ಔಟ್ ಆಫ್ 24 ಎಷ್ಟು ಅಬ್ಸೆಂಟ್ ಇದ್ದಾರೆ, ಸರ್ ಇಲ್ಲಿ 10 ವಿದ್ಯಾರ್ಥಿಗಳು ಅಬ್ಸೆಂಟ್ ಇದ್ದಾರೆ ಅಂತ ಏನಾದರೂ ಮಾಹಿತಿ ಬಂದರೆ ಸೊ ಅದರಲ್ಲಿ ನಾವು ಹೆಂಗೆ ಬರ್ಕೋಬೇಕು, ವಿದ್ಯಾರ್ಥಿಯ ಕ್ರಮ ಸಂಖ್ಯೆ, ವಿದ್ಯಾರ್ಥಿಯ ಹೆಸರು, ವಿದ್ಯಾರ್ಥಿಯ ರಿಜಿಸ್ಟರ್ ನಂಬರು, ವಿದ್ಯಾರ್ಥಿಯ ಮಾಧ್ಯಮ ಯಾವುದು, ಗಂಡು ಅಥವಾ ಹೆಣ್ಣು. ಸೊ ಈ ರೀತಿ ಕಾಲಮನ್ನು ಮಾಡಿಕೊಂಡು ನಾವೇನು ಮಾಡಬೇಕು, ಮಾಹಿತಿಯನ್ನು ಬರ್ಕೋಬೇಕು. ಸರಿ ಸರ್ 10 ವಿದ್ಯಾರ್ಥಿಗಳಲ್ಲಿ ನಂಬರ್ 1, ನಂಬರ್ 2, ನಂಬರ್ 3 10 ವಿದ್ಯಾರ್ಥಿಗಳ ಮಾಹಿತಿ ಇರಬೇಕಾಗತ್ತೆ, ಮಾಧ್ಯಮವಾರು, ಲಿಂಗವಾರು. ಸೊ ಈ ರೀತಿ ಪ್ರತಿಯೊಂದು ಕೋಣೆಗೆ ಹೋಗಿ ನಾವೇನು ಮಾಡಬೇಕಾಗತ್ತೆ ಅಂದರೆ ಒಂದು ಅಬ್ಸೆಂಟ್ ಆಗಿರುವಂಥ ಇನ್ಫಾರ್ಮೇಷನ್ ಮಾಹಿತಿಯನ್ನು ತೆಗೆದುಕೊಂಡು ಬರಬೇಕು. ಸೊ ಬಂದ ಮೇಲೆ ಅಧೀಕ್ಷಕರು ಮತ್ತು ಕಸ್ಟಡಿಯನ್ ಕುಂತ್ಕೊಂಡು ನೋಡಬೇಕು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಇವತ್ತು ಎಷ್ಟು ಅಬ್ಸೆಂಟ್ ಇದ್ದಾರೆ, ಅದರಲ್ಲಿ ಗಂಡು ಎಷ್ಟು ಹೆಣ್ಣು ಎಷ್ಟು, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟು ಎಷ್ಟು ಅಬ್ಸೆಂಟ್ ಇದ್ದಾರೆ, ಅದರಲ್ಲಿ ಗಂಡು ಎಷ್ಟು ಹೆಣ್ಣು ಎಷ್ಟು, ಉರ್ದು ಮೀಡಿಯಂ ಸ್ಟೂಡೆಂಟ್ಸ್ ಎಷ್ಟು ಅಬ್ಸೆಂಟ್ ಇದ್ದಾರೆ, ಅದರಲ್ಲಿ ಗಂಡು ಎಷ್ಟು ಹೆಣ್ಣೆಷ್ಟು. ಸೊ ಸೆಂಟರ್ಗೆ ಅಲಾಟ್ ಮಾಡಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ 450 ಆಗಿದ್ದರೆ ಅದರಲ್ಲಿ 300 ನಾನು ಹೇಳಿದೆ ಕನ್ನಡ ಮೀಡಿಯಮ್ಮು, 100 ಇಂಗ್ಲೀಷ್ ಮೀಡಿಯಮ್ಮು, 50 ಉರ್ದು ಮೀಡಿಯಮ್. ಸೊ ಔಟ್ ಆಫ್ 300 ಎಷ್ಟು ಪರ್ಸೆಂಟು, ಔಟ್ ಆಫ್ 100 ಎಷ್ಟು ಪರ್ಸೆಂಟು, ಔಟ್ ಆಫ್ 50 ಎಷ್ಟು ಪರ್ಸೆಂಟು ಡಾಟಾ ಇಟ್ಕೋಬೇಕು. ಇಲಾಖೆ ಕೂಡಲೇ ಕಾಲ್ ಮಾಡಿ ಕೇಳುತ್ತೆ, ನೀವು ಮಾಹಿತಿಯನ್ನು ಕೊಡಬೇಕಾಗತ್ತೆ ಅಧೀಕ್ಷಕರು. ಸೊ ಅಬ್ಸೆಂಟ್ ಕ್ಲಿಯರ್ ಆಯಿತು. ಇದಾದಮೇಲೆ ಎಕ್ಸಾಮ್ ಸುಸೂತ್ರವಾಗಿ ನಡಿಬೇಕು, CC ಕ್ಯಾಮ್ರಾಗಳ ಅಬ್ಸರ್ವೇಷನ್ ಆಗಬೇಕು, ಅಧೀಕ್ಷಕರು ಕೋಣೆಗೆ ಹೋಗಿ ಪರೀಕ್ಷೆಯ ಒಂದು ಸುಸೂತ್ರವಾಗಿ ಪಾವಿತ್ರ್ಯತೆಯನ್ನು ಕಾಪಾಡಬೇಕಾಗತ್ತೆ, ಜೊತೆಯಲ್ಲಿ ಸಿಟ್ಟಿಂಗ್ ಸ್ಕ್ವಾಡ್ ಕೂಡ ಇರ್ತಾರೆ. ಸೊ ಈ ರೀತಿ ಪರೀಕ್ಷೆ ನಡೀತಾ ಇರುತ್ತದೆ. ಈಗ ರೂಮ್ ಸೂಪರ್ವೈಸರ್ಸ್ ಪಾತ್ರ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪರೀಕ್ಷೆಯ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ನಿಯಮಗಳ ಅನುಸಾರವಾಗಿ ಪರೀಕ್ಷೆಯನ್ನು ಬರೀಲಿಕ್ಕೆ ಮಕ್ಕಳಿಗೆ ಅವಕಾಶ ಕೊಡಬೇಕು. ಮಕ್ಕಳಿಗೆ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲೆಲ್ಲಿ ಆನ್ಸರ್ ಶೀಟ್ಸ್ ಬೇಕಂದಾಗ ಆನ್ಸರ್ ಶೀಟ್ಸ್ ಎಡಿಷ್ನಲ್ ಶೀಟ್ಗಳನ್ನು ಕೊಡಬೇಕಾಗತ್ತೆ. ಸೊ ಕ್ವಶನ್ ಪೇಪರ್ ಕೊಟ್ಟು ಆನ್ಸರ್ ಶೀಟ್ ಕೊಟ್ಟಾಗ ಸಿಗ್ನೇಚರ್ ತೊಗೋಬೇಕು, ಎಡಿಷ್ನಲ್ ಶೀಟ್ ಕೊಟ್ಟಾಗ ಅದರ ಒಂದು ಕ್ರಮ ಸಂಖ್ಯೆಯನ್ನು ಬರೀಬೇಕು ಸೂಪರ್ವೈಸರ್ಸು, ಭಾಳ ಇಂಪಾರ್ಟೆಂಟು. ಹಾಗೆ ಆನ್ಸರ್ ಶೀಟ್ ಮೇಲೆ ರೂಮ್ ಸೂಪರ್ವೈಸರ್ಸ್ ಏನು ಮಾಡಬೇಕಾಗತ್ತೆ ಅಂದರೆ ತಮ್ಮ ಒಂದು ಸಿಗ್ನೇಚರ್ ಮಾಡಬೇಕು. ರೂಮ್ ಸೂಪರ್ವೈಸರ್ಸ್ ವಿದ್ಯಾರ್ಥಿಗಳ ಹಾಲ್ ಟಿಕೆಟ್ ಮೇಲೆ ಸಿಗ್ನೇಚರ್ ಮಾಡಬೇಕಾಗತ್ತೆ.
ಹಾಗೆ ರೂಮ್ ಸೂಪರ್ವೈಸರ್ಸ್ ನಮ್ಮ ಒಂದು ನಾಮಿನಲ್ ರೂಲ್ ಏನು ಕೊಟ್ಟಿರ್ತಾರೆ, ಆ ನಾಮಿನಲ್ ರೂಲ್ನಲ್ಲಿ ಸದರಿ ವಿದ್ಯಾರ್ಥಿಯ ಮುಂದುಗಡೆ ಆ ವಿದ್ಯಾರ್ಥಿಯ ಆನ್ಸರ್ ಶೀಟ್ ನಂಬರನ್ನು ಬರೆದು ವಿದ್ಯಾರ್ಥಿಯ ಸಿಗ್ನೇಚರನ್ನು ತಗೋಬೇಕು. ಹಾಗೂ ಪ್ರತಿಯೊಂದು ನಾಮಿನಲ್ ರೂಲಿನ ಕೆಳಗಡೆ ಅಲ್ಲಿ ರೂಮ್ ಸೂಪರ್ವೈಸರ್ ಸಿಗ್ನೇಚರ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಅಲ್ಲಿ ನಿಮಗೆ ಇವತ್ತು ಯಾವ ಪೇಪರ್ ಇದೆ, ಸೈನ್ಸ್ ಇದೆ, ಸೊ 83K ಇದ್ದರೆ 83K ಮುಂದುಗಡೆ ಏನು ಮಾಡಬೇಕು, ಸಿಗ್ನೇಚರ್ ಮಾಡಬೇಕು. ಸೂಪರ್ವೈಸರ್ಸ್ಗೆ ಸಂಬಂಧಿಸಿದಂತೆ ಏನು ಹೇಳ್ತಾ ಇದ್ದೀನಿ ಇದನ್ನು ನೋಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಸುಸೂತ್ರವಾಗಿ ರೂಮ್ ಸೂಪರ್ವೈಸರ್ಸ್ ಕೆಲಸ ಮಾಡಬೇಕು. ಈಗ ಸಮಯ ಮುಕ್ತಾಯವಾಯಿತು, ಈಗ ಎಕ್ಸಾಮ್ ಮುಗಿದಿದೆ, ಎಕ್ಸಾಮ್ ನಂತರದ ಕೆಲಸ ಏನು? ಸೊ ಎಕ್ಸಾಮ್ ಬೆಲ್ ಬಾರಿಸಿದ ಕೂಡಲೇ ರೂಮ್ ಸೂಪರ್ವೈಸರ್ಸ್ ಆನ್ಸರ್ ಶೀಟನ್ನು ತೊಗೋಬೇಕು. ಅಲ್ಲಿ ಕ್ರಮ ಸಂಖ್ಯೆಯಾಗಿ ನೀವು ಯಾವ ರೀತಿ ಆನ್ಸರ್ ಶೀಟನ್ನು ಕೊಟ್ಟಿರ್ತೀರಿ ಅದೇ ರೀತಿ ಆನ್ಸರ್ ಶೀಟ್ಗಳನ್ನು ನಾವು ತೆಗೆದುಕೊಳ್ಬೇಕು. ರೂಮನ್ನು ಲಾಕ್ ಮಾಡಿ ಯಾವ ವಿದ್ಯಾರ್ಥಿಗಳನ್ನು ಹೊರಗಡೆ ಬಿಡದೆ ಎಲ್ಲ ಆನ್ಸರ್ ಶೀಟ್ಗಳನ್ನು ತೆಗೆದುಕೊಂಡು ಎಷ್ಟು ವಿದ್ಯಾರ್ಥಿಗಳು ಪ್ರೆಸೆಂಟ್ ಆಗಿದ್ದಾರೆ ಅಷ್ಟು ಆನ್ಸರ್ ಶೀಟು ರೂಮ್ ಸೂಪರ್ವೈಸರ್ಸ್ ತೆಗೆದುಕೊಂಡಿದ್ದಾರೆ ಅದನ್ನು ಕೌಂಟ್ ಮಾಡಿ ಕನ್ಫರ್ಮನ್ನು ಮಾಡಿದ ಮೇಲೆ ವಿದ್ಯಾರ್ಥಿಗಳಿಗೆ ಹೊರಗಡೆ ಬಿಡಬೇಕಾಗತ್ತೆ. ಸೊ ಅಷ್ಟು ಆನ್ಸರ್ ಶೀಟು, ನಾಮಿನಲ್ ರೂಲ್ಸು ಮತ್ತು ರೂಮ್ ಸೂಪರ್ವೈಸರ್ ಎಂಟ್ರಿ ಶೀಟ್ ಏನಿರುತ್ತೆ ಅದನ್ನು ಇಟ್ಕೊಂಡು ನಾವು ಪರೀಕ್ಷಾ ಮುಖ್ಯ ಅಧೀಕ್ಷಕರು ಒಂದು ಆಫೀಸ್ ವರ್ಕ್ ಮಾಡಲಿಕ್ಕೆ ಒಂದು ಕೋಣೆಯನ್ನು ಮಾಡಿರ್ತಾರೆ, ಆ ಕೋಣೆಗೆ ಬರಬೇಕು. ಸೊ ಕೋಣೆಗೆ ಬಂದ ಕೂಡಲೇ ಮುಖ್ಯ ಅಧೀಕ್ಷಕರು ಮತ್ತು ಆಫೀಸ್ ವರ್ಕ್ ಮಾಡುವಂಥ ಸಿಬ್ಬಂದಿಯವರು ನಿಮ್ಮ ಆನ್ಸರ್ ಶೀಟನ್ನು ತೆಗೆದುಕೊಳ್ಳುವಾಗ ನಿಮ್ಮ ಆನ್ಸರ್ ಶೀಟ್ ನಂಬರ್ ಮತ್ತು ರಿಜಿಸ್ಟರ್ ನಂಬರ್ ಎರಡನ್ನು ಅಲ್ಲಿ ಓದ್ತಾರೆ. ರಿಜಿಸ್ಟರ್ ನಂಬರನ್ನು ಓದಿಕೊಂಡು ಅದಕ್ಕೆ ಸಂಬಂಧಿಸಿದ ಆನ್ಸರ್ ಶೀಟ್ ಅದೇ ಇದೆಯಾ. ಸೊ ಈ ರೀತಿ ಆನ್ಸರ್ ಶೀಟ್ಗಳನ್ನು ಕಂಪ್ಯಾರಿಸನ್ ಮಾಡಿಕೊಂಡು ಸಿಬ್ಬಂದಿ ಏನು ಮಾಡ್ತಾರೆ, ನಿಮ್ಮ ಆನ್ಸರ್ ಶೀಟ್ಗಳನ್ನು ತೆಗೆದುಕೊಂಡು ಇಟ್ಕೊಳ್ತಾರೆ. ಸೊ ರೂಮ್ ನಂಬರ್ 1 24 ಆನ್ಸರ್ ಶೀಟ್ ಬಂದಾಗ ಅದನ್ನು ವೆರಿಫೈ ಮಾಡಿ ಪರಿಶೀಲನೆ ಮಾಡಿ ಆನ್ಸರ್ ಶೀಟನ್ನು ತೆಗೆದುಕೊಂಡು ಅಲ್ಲಿ ಏನು ಮಾಡ್ತಾರೆ, ಒಂದು ಕಡೆ ಇಡ್ತಾರೆ. ಅಲ್ಲಿ ಕೆಳಗಡೆ ನಂಬರ್ಸ್ ಬರೆದಿರ್ತಾರೆ ಫ್ಲೋರ್ ಮೇಲೆ, ರೂಮ್ ನಂಬರ್ 1, 2, 3, 4 ಅಪ್ ಟು 20ವರೆಗೆ. ರೂಮ್ ನಂಬರ್ 1 ಅಂತ ಏನು ಚಾಕ್ಪೀಸ್ ಬರೆದಿರ್ತಾರೆ ಅಲ್ಲಿ ಆ ಆನ್ಸರ್ ಶೀಟ್ ಬಂಡಲ್ ಇಡ್ತಾರೆ. ಸೊ ಇಷ್ಟು ಕೊಟ್ಟರೆ ಇಷ್ಟು ಆದಮೇಲೆ ರೂಮ್ ಸೂಪರ್ವೈಸರ್ ಕೆಲಸ ಆಯಿತು, ಅವ್ರು ಹೋಗ್ತಾರೆ. ಇದೇ ರೀತಿ ರೂಮ್ ನಂಬರ್ 2, 3, 4, 5, 6, 7, 8, 9, 10 ಈ ರೀತಿ 20 ಕೋಣೆಯ ಮೇಲ್ವಿಚಾರಕರು, ಕೊಠಡಿ ಮೇಲ್ವಿಚಾರಕರು ತಮ್ಮ ಒಂದು ಆನ್ಸರ್ ಶೀಟ್ಗಳನ್ನು ಮುಖ್ಯ ಅಧೀಕ್ಷಕರಿಗೆ ಒಪ್ಪಿಸ್ತಾರೆ. ಮುಖ್ಯ ಅಧೀಕ್ಷಕರು ಆ ಆನ್ಸರ್ ಶೀಟ್ಗಳನ್ನು ಇಲ್ಲಿ ಸೀರಿಯಲ್ ನಂಬರ್ ಆಗಿ ಒಂದು ಫ್ಲೋರ್ ಮೇಲೆ ಇಡ್ತಾರೆ. ಸರಿ, ರೂಮ್ ಸೂಪರ್ವೈಸರ್ಸ್ ಹೋದರು. ಈಗ ಭಾಳ ಇಂಪಾರ್ಟೆಂಟ್ ಅಂದರೆ ಎಕ್ಸಾಮ್ ಆದಮೇಲೆ ಅದನ್ನು ಪ್ಯಾಕಿಂಗ್ ಮಾಡುವಂಥ ಕೆಲಸ ಏನಿದೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಈಗ ಮುಖ್ಯ ಅಧೀಕ್ಷಕರು ಏನು ಮಾಡ್ತಾರೆ, ಫಸ್ಟ್ ಆಫ್ ಆಲ್ ರೂಮ್ ನಂಬರ್ 1ಗೆ ಸಂಬಂಧಿಸಿದಂಥ 24 ಆನ್ಸರ್ ಶೀಟ್ಗಳನ್ನು ಟೇಬಲ್ ಮೇಲೆ ಇಟ್ಕೊಂಡು ನಮ್ಮ ಹತ್ರ ಇದಕ್ಕಿಂತ ಮುಂಚೆ ನಾನು ಹೇಳಿದ್ದೀನಿ ಮುಖ್ಯ ಅಧೀಕ್ಷಕರು ಏನು ಮಾಡಿರ್ತಾರೆ 10 ಆನ್ಸರ್ ಶೀಟ್ಗಳನ್ನು ಇಡಲಿಕ್ಕೆ ಒಂದೊಂದು ಎನ್ವಲಾಪ್, ಈ ರೀತಿ ಕನ್ನಡ ಮೀಡಿಯಂ ಎನ್ವಲಾಪ್ ಒಂದು 10 ಈ ರೀತಿ ಎಷ್ಟು ಅವಶ್ಯಕತೆ ಇದೆ ಅಷ್ಟು, ಆಮೇಲೆ ಉರ್ದು ಮೀಡಿಯಂ ಎನ್ವಲಾಪ್ಸು ಮತ್ತು ಇಂಗ್ಲೀಷ್ ಮೀಡಿಯಂ ಎನ್ವಲಾಪ್ಸು ಅದಕ್ಕೆ ಒಂದೊಂದು ಎನ್ವಲಾಪಿಗೆ ಸಂಬಂಧಿಸಿದ AMLಗಳನ್ನು ಕೊಡ್ತಾರೆ. ಆ AMLನಲ್ಲಿ 10 ರಿಜಿಸ್ಟರ್ ನಂಬರ್ ಇರ್ತದೆ ಅಂತ ನಾನು ಹೇಳಿದ್ದೆ ನಾನು. ಸೊ ಈಗ ಏನು ಮಾಡಬೇಕು, ಎಲ್ಲ ಸಿಬ್ಬಂದಿಗಳು ಕೂತ್ಕೊಂಡು ಒಂದು ರೂಮ್ ನಂಬರ್ 1 ಇರುವಂಥ 24 ಆನ್ಸರ್ ಶೀಟ್ ಇಟ್ಕೊಂಡು ಮತ್ತೊಬ್ಬರು ಏನು ಮಾಡಬೇಕು, ಕನ್ನಡ ಮೀಡಿಯಮಿನ ಒಂದನೇ ಪ್ಯಾಕೆಟ್ ನಂಬರ್ 1 ತೊಗೋಬೇಕು, ಅದರಲ್ಲಿರುವಂಥ AML ತೆಗಿಬೇಕು. ಸೊ ಅದರಲ್ಲಿರುವಂತಹ ಒಂದು ರಿಜಿಸ್ಟರ್ ನಂಬರನ್ನು ಹೇಳಬೇಕು. ಸೊ ರಿಜಿಸ್ಟರ್ ನಂಬರ್ ಆ ಒಂದು ಪ್ಯಾಕೆಟ್ ನಂಬರ್ 1 ಮತ್ತು ರೂಮ್ ನಂಬರ್ 1 ಎರಡೂ ವಿದ್ಯಾರ್ಥಿಗಳ ಸೇಮ್ ಇರ್ತಾರೆ, ಅದೇ ಒಂದು ಕ್ರೊನಾಲಜಿಕಲ್ ಆಗಿ ಇಟ್ಟಿರ್ತಾರೆ. ಸೊ ಆ ಕ್ರಮ ಸಂಖ್ಯೆ ಓದ್ತಾ ಬಂದ ಕೂಡಲೇ ಕನ್ನಡ ಮೀಡಿಯಂಗೆ ಸಂಬಂಧಿಸಿದಂಥ ಆ ಒಂದು ರಿಜಿಸ್ಟರ್ ಆನ್ಸರ್ ಶೀಟ್ ಏನಿರುತ್ತೆ ಅವುಗಳನ್ನೆಲ್ಲ ಒಂದು ಕಡೆ ಇಡಬೇಕು. ಸೊ ಮಧ್ಯದಲ್ಲಿ ನಿಮಗೆ ಇಂಗ್ಲೀಷ್ ಮೀಡಿಯಂ ಮತ್ತು ಉರ್ದು ಮೀಡಿಯಂ ವಿದ್ಯಾರ್ಥಿಗಳು ಬರ್ತಾರೆ. ಯಾವಾಗ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಬರ್ತಾರೆ ಆ ಆನ್ಸರ್ ಶೀಟನ್ನು ತೆಗೆದುಕೊಂಡು ಮತ್ತೊಂದು ಟೇಬಲ್ ಮೇಲೆ ಇಡಬೇಕು. ಉರ್ದು ಮೀಡಿಯಂ ಬಂದಾಗ ಮತ್ತೊಂದು ಕಡೆ ಇಡಬೇಕು, ಮತ್ತೊಂದು ಮಾಧ್ಯಮ ಬಂದಾಗ ಮತ್ತೊಂದು ಕಡೆ ಕ್ರೊನಾಲಜಿಕಲ್ ಆಗಿ ಇಟ್ಕೊತ ಹೋಗಬೇಕು. ಕೊನೆಗೆ ನಿಮ್ಮ ಕೈಯಲ್ಲಿ ಕನ್ನಡಕ್ಕೆ ಸಂಬಂಧಿಸಿದಂಥ ಒಂದು ಕೇವಲ ಎಷ್ಟು ಪೇಪರ್ಸ್ 10 ಪೇಪರ್ಸ್ ಉಳಿಯುತ್ತೆ ಆನ್ಸರ್ ಶೀಟು. ಆವಾಗ ಆ ಒಂದು ಆನ್ಸರ್ ಶೀಟನ್ನು ಇಡಲಿಕ್ಕೆ ಇರುವಂಥ ಪ್ಯಾಕೆಟ್ ಏನಿದೆ ಆ ಪ್ಯಾಕೆಟ್ನಲ್ಲಿ 10 ಆನ್ಸರ್ ಶೀಟ್ ಇಡಬೇಕು. ಅದು AML ಇಡಬೇಕು. ಆ ಪ್ಯಾಕೆಟ್ ಮೇಲೆ ಒಂದು ಇರುತ್ತೆ, ಎಷ್ಟು ಪ್ರೆಸೆಂಟ್ ಇದೆ, ಎಷ್ಟು ಅಬ್ಸೆಂಟ್ ಇದೆ, ಎಷ್ಟು ಟೋಟಲ್ ಆನ್ಸರ್ ಶೀಟ್ ಇದೆ ಅದನ್ನು ಎಂಟ್ರಿ ಮಾಡಬೇಕು. ಆ ಪ್ಯಾಕೆಟನ್ನು ನಾವೇನು ಮಾಡಬೇಕಾಗತ್ತೆ, ಗಮ್ಮನ್ನು ಹಚ್ಚಿ ಅದನ್ನು ಪೇಸ್ಟ್ ಮಾಡಿ ಇಡಬೇಕು. ಮತ್ತು ರೂಮ್ ನಂಬರ್ 2 ತೆಗೆದುಕೊಳ್ಬೇಕು. ಅದರಲ್ಲಿ ಅವರು ಅಲ್ಲಿ ಪ್ಯಾಕೆಟ್ ನಂಬರ್ 2 ತೆಗೆದುಕೊಳ್ತಾರೆ. ಅಲ್ಲಿ ರಿಜಿಸ್ಟರ್ ನಂಬರ್ ಹೇಳ್ತಾರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳದ್ದು. ಸೊ ನಮ್ಮ 24 ವಿದ್ಯಾರ್ಥಿಗಳಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ ಆಯಾ ರಿಜಿಸ್ಟರ್ ನಂಬರ್ ಅವ್ರು ಕೂಗಿದ ಹಾಗೆ ಆ ಒಂದು ಆನ್ಸರ್ ಶೀಟ್ಗಳನ್ನು ತೆಗೆದುಕೊಂಡು ಪ್ರತ್ಯೇಕವಾಗಿ ಇಟ್ಕೊಂಡು ಎರಡನೇ ಪ್ಯಾಕೆಟ್ನಲ್ಲಿ ಇಡಬೇಕು. ಅದಕ್ಕೆ ಸಂಬಂಧಿಸಿದ AMLನಲ್ಲಿ ಕೂಡ AMLನ್ನು ಒಳಗಡೆ ಇಡಬೇಕು. ಸೊ ಜೊತೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಪೇಪರ್ಸ್ ಬೇರೆ ಇಡ್ತಾ ಹೋಗಿರ್ತೀರಿ, ಉರ್ದು ಮೀಡಿಯಂ ಪೇಪರು ಬೇರೆ ಮಾಧ್ಯಮಗಳ ಆನ್ಸರ್ ಶೀಟ್ಗಳನ್ನು ಇಡ್ತಾ ಹೋಗಿರ್ತೀರಿ. ಸೊ ಅದಾದಮೇಲೆ ಕನ್ನಡದ ಪೇಪರ್ಸ್ಗಳು ಸಂಬಂಧಿಸಿದಂಥ ಏನು 30 ಆನ್ಸರ್ ಶೀಟ್ ಪ್ಯಾಕೆಟ್ ಇದೆ, 300 ವಿದ್ಯಾರ್ಥಿಗಳ ಒಂದು 10 ಒಂದೊಂದು ಪ್ಯಾಕೆಟ್ನಲ್ಲಿ 10 ಆನ್ಸರ್ ಶೀಟ್ ಒಳಗೊಂಡಿರುವಂಥ ಒಟ್ಟು 30 ಪ್ಯಾಕೆಟ್ಗಳು ರೆಡಿ ಆಗ್ತದೆ. ಅದನ್ನು ಕೆಲಸ ಮುಗೀತು. ಇದಾದಮೇಲೆ ನಾವೇನು ಮಾಡ್ತೀವಿ, ಇಂಗ್ಲೀಷ್ ಮೀಡಿಯಂ ಪೇಪರ್ಸ್ಗಳೇನು ಡಂಪ್ ಮಾಡಿರ್ತೀವಿ ಅದನ್ನು ಇಟ್ಕೊಡ್ತೀವಿ. ಅದನ್ನು ರಿವರ್ಸ್ ಆಗಿ ಇಟ್ಕೊಂಡು ಈಗ ಇಂಗ್ಲೀಷ್ ಮೀಡಿಯಂ ಸಂಬಂಧಿಸಿದಂಥ 10 ಆನ್ಸರ್ ಶೀಟ್ ಇಡಲಿಕ್ಕೆ ಏನು ಪ್ಯಾಕೆಟ್ ಇರುತ್ತೆ ಆ ಒಂದು ಪ್ಯಾಕೆಟ್ ತೊಗೋತೀರಿ, ಪ್ಯಾಕೆಟ್ ನಂಬರ್ 1.
ಅದರಲ್ಲಿರುವಂಥ AML ತೆಗಿತೀರಿ, ಅಲ್ಲಿ ರಿಜಿಸ್ಟರ್ ನಂಬರನ್ನು ತೆಗೆದುಕೊಳ್ತೀರಿ, ಓದ್ತೀರಿ. ಸೊ 10 ರಿಜಿಸ್ಟರ್ ನಂಬರ್ಗಳನ್ನು ಓದ್ತಾರೆ. ಆ 10 ಆನ್ಸರ್ ಶೀಟ್ನ ತೊಗೋಬೇಕು, ಪ್ಯಾಕೆಟ್ ನಂಬರ್ 1ನಲ್ಲಿ ಇಡಬೇಕು. ಸೊ ಮುಂದೆ 10 ಆನ್ಸರ್ ಶೀಟ್ಗಳನ್ನು ತೆಗೆದುಕೊಳ್ಬೇಕು, ಪ್ಯಾಕೆಟ್ ನಂಬರ್ 2ನಲ್ಲಿ ಇಡಬೇಕು. AMLನೊಂದಿಗೆ ಕ್ರಾಸ್ ವೆರಿಫಿಕೇಷನ್ ಮಾಡ್ತಾ ಅಲ್ಲಿರುವಂಥ 100 ಆನ್ಸರ್ ಶೀಟು 10 ಪ್ಯಾಕೆಟ್ನಲ್ಲಿ ಅರೇಂಜ್ ಮಾಡಿ ಇಂಗ್ಲೀಷ್ ಮೀಡಿಯಮ್ ಇಡಬೇಕು. ಅದೇ ರೀತಿ ಉರ್ದು ಮೀಡಿಯಮ್ಗೆ ಸಂಬಂಧಿಸಿದಂಥ 50 ಪೇಪರ್ಸ್ ಏನಿದೆ, ಪ್ರತಿಯೊಂದು ಒಂದು ಆನ್ಸರ್ ಶೀಟ್ ಇಡುವಂಥ ಎನ್ವಲಪ್ನಲ್ಲಿ 10 ಅಂದಾಗ 5 ಪ್ಯಾಕೆಟ್ ರೆಡಿಯಾಗುತ್ತೆ, ಅದನ್ನು ಸಪ್ರೇಟಾಗಿಡಬೇಕು. ಸೊ ಈಗ ನಮಗೆ 30 ಪ್ಯಾಕೆಟಿನ ಕನ್ನಡ ಪೇಪರು, 10 ಪ್ಯಾಕೆಟ್ ಇಂಗ್ಲೀಷ್ ಪೇಪರ್ಸ್ ಹಾಗೂ 5 ಪ್ಯಾಕೆಟ್ ಉರ್ದು ಪೇಪರ್ಸ್ ಇದೆ. ಎಕ್ಸಾಂಪಲ್ ತೆಗೆದುಕೊಂಡಿದ್ದೀನಿ ನಾನು. ಈಗ ನೆಕ್ಸ್ಟ್ ಏನು ಮಾಡಬೇಕು, ನೀಟಾಗಿ ನೋಡಿಕೊಂಡು ಈಗ ಕಾಟನ್ ಬಟ್ಟೆ ಏನಿರುತ್ತೆ, ಕಾಟನ್ ಬಟ್ಟೆಯಲ್ಲಿ ಒಂದು ಪ್ಯಾಕೆಟನ್ನು ಹೊಲಿಸ್ಕೊಂಡು, ಸೊ ಈ ರೀತಿ ಒಂದೊಂದು ಕಾಟನ್ ಪ್ಯಾಕೆಟ್ನಲ್ಲಿ ನಾವು 10 ಏನು ಆನ್ಸರ್ ಶೀಟ್ ಪ್ಯಾಕೆಟ್ಸ್ ಇರುತ್ತೆ, 10 ಪ್ಯಾಕೆಟನ್ನು ಇಟ್ಕೊಂಡು ಆ ಒಂದು ಕಾಟನ್ ಬ್ಯಾಗ್ ಏನಿರುತ್ತೆ ಅದನ್ನು ನಾವು ಸ್ಟ್ರಾಂಗ್ ಆಗಿರುವಂಥ ದಾರವನ್ನು ಬಳಸಿಕೊಂಡು ಅದನ್ನು ಹೊಲಿಬೇಕಾಗತ್ತೆ. ಅದೇ ರೀತಿ ನಾವು ಕನ್ನಡಕ್ಕೆ ಸಂಬಂಧಿಸಿದಂಥ 2 ಅಥವಾ 3 ಪ್ಯಾಕೆಟ್ಗಳಾಗ್ಬೋದು, ಉರ್ದುಗೆ ಸಂಬಂಧಿಸಿದ 1 ಪ್ಯಾಕೆಟ್ ಆಗ್ಬೋದು, ಇಂಗ್ಲೀಷ್ಗೆ ಸಂಬಂಧಿಸಿದ 1 ಅಥವಾ 2 ಪ್ಯಾಕೆಟ್ ಆಗ್ಬೋದು. ಅತಿಯಾಗಿ ದಪ್ಪ ಆಗದೆ ಹಾಗೆ 10 ಪ್ಯಾಕೆಟು ಅಥವಾ 15 ಪ್ಯಾಕೆಟ್ಗಳನ್ನು ಆನ್ಸರ್ ಶೀಟ್ ಪ್ಯಾಕೆಟ್ಗಳನ್ನು ಒಳಗೊಂಡಿರುವಂಥ ಒಂದೊಂದು ಕಾಟನ್ ಬಟ್ಟೆಯಲ್ಲಿ ಅದನ್ನು ಹಾಕಿ ನಾವು ದಾರದಿಂದ ಹೊಲಿಬೇಕು. ಆ ಪ್ಯಾಕೆಟ್ ಮೇಲೆ ನಾವು ಪರೀಕ್ಷಾ ಕೇಂದ್ರದ ಹೆಸರು, ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು ಪ್ರೆಸೆಂಟ್ ಇದ್ದಾರೆ, ಎಷ್ಟು ಅಬ್ಸೆಂಟ್ ಇದ್ದಾರೆ, ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸ್ ಇರಬೇಕು. ಅದರ ಮೇಲೆ ಮುಖ್ಯ ಅಧೀಕ್ಷಕರ ಸಿಗ್ನೇಚರು, ಕಸ್ಟೋಡಿಯನ್ನವರ ಸಿಗ್ನೇಚರ್ ಆಗಬೇಕು. ಆಮೇಲೆ ಅದನ್ನು ಸರಿಯಾಗಿ ಹೊಲಿದು ಅದ್ರ ಮೇಲೆ ಸೀಲ್ ಹಾಕಬೇಕು. ಒಟ್ಟು ಸೀಲ್ಗಳ ಸಂಖ್ಯೆ ಎಷ್ಟಿದೆ, ಒಂದು 16 ಸೀಲ್ ಆಗಿದೆ, 16, 15 ಒಟ್ಟು ಸೀಲ್ಗಳ ಸಂಖ್ಯೆ. ಸೊ ಈ ರೀತಿ ಕನ್ನಡ ಮೀಡಿಯಮ್ಗೆ ಸಂಬಂಧಿಸಿದಂತೆ ಕಾಟನ್ ಬಟ್ಟೆಯ 3 ಬಂಡಲ್ ಆಗ್ಬೋದು, ಇಂಗ್ಲೀಷ್ ಮೀಡಿಯಮ್ ಸಂಬಂಧಿಸಿದಂತೆ 2 ಬಂಡಲ್ ಆಗ್ಬೋದು, ಉರ್ದು ಮೀಡಿಯಮ್ಗೆ ಸಂಬಂಧಿಸಿದಂತೆ 1 ಬಂಡಲ್ ಆಗಿರ್ಬೋದು. ಆ ಬಂಡಲ್ ಮೇಲೆ ನೀವು ನೀಟಾಗಿ ಕ್ಲಿಯರ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಬರೆದು ಪರ್ಮನೆಂಟ್ ಮಾರ್ಕರ್ಲಿಂದ ಬರಿಬೇಕು. ಬರೆದು ಈಗ ನಿಮ್ಮ ಆನ್ಸರ್ ಶೀಟ್ಗಳನ್ನು ತೆಗೆದುಕೊಂಡು ಹೊಳಕ್ಕೆ ಮತ್ತೆ ಬರ್ತಾರೆ ರೂಟ್ ಆಫೀಸರ್ಸು. ಅವ್ರು ಬಂದಾಗ ಆ ಆನ್ಸರ್ ಶೀಟ್ಗಳನ್ನು ಕೊಟ್ಟು ರಿಸೀವ್ಡ್ ಕಾಪಿಯನ್ನು ತೆಗೆದುಕೊಳ್ಬೇಕು. ಸೊ ಇಷ್ಟನ್ನು ತೆಗೆದುಕೊಂಡ್ರೆ ನಿಮ್ಮ ಮುಖ್ಯ ಅಧೀಕ್ಷಕರು ಒಂದು ಎಕ್ಸಾಮ್ ವರ್ಕ್ ಮುಗೀತದೆ. ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ಮುಖ್ಯ ಅಧೀಕ್ಷಕರ, ಕಸ್ಟೋಡಿಯನ್ ಅವರ, ಅಸಿಸ್ಟೆಂಟ್ ಚೀಫ್ ಇರ್ಬೋದು, ರೂಮ್ ಸೂಪರ್ವೈಸರ್ಸ್ ಇರ್ಬೋದು, ಆಫೀಸ್ ಬಾಯ್ಸ್ ಆಫೀಸ್ ಸಿಬ್ಬಂದಿ ಇರ್ಬೋದು. ಸೊ ಇಷ್ಟು ಒಂದು ಸಿಬ್ಬಂದಿಗಳ ಕರ್ತವ್ಯವನ್ನು ವಿವರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಒಂದು ವಿಡಿಯೋ ಒಂದು ಸಲ ನೋಡಿದರೆ ಖಂಡಿತವಾಗಿ ಕೂಡ ಅರ್ಥ ಆಗೋದಿಲ್ಲ. 1 ಅಥವಾ 2 ಸಲ 3 ಸಲ ಎಷ್ಟು ಅರ್ಥ ಆಗ್ತದೆ ಅಷ್ಟು ಸಲ ನೋಡಿಕೊಳ್ಳಿ. ಯಾಕಂದರೆ ಮುಂಬರುವ ದಿನಗಳಲ್ಲಿ ನಾವು ಎಷ್ಟೇ ಸರ್ವಿಸ್ ಮಾಡಿರ್ತೀವಿ ಅದು ಕೆಲವೊಂದು ಹುದ್ದೆಗಳನ್ನು ಮಾಡಿರೋದಿಲ್ಲ. ಸೊ ಈ ಒಂದು ವಿಡಿಯೋ ನಿಮಗೆ ಒಂದಿಷ್ಟು ಇನ್ಫಾರ್ಮೇಷನ್ ಸಿಗ್ತದೆ. ಇಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಮತ್ತೊಂದು ವಿಡಿಯೋ ಮಾಡ್ತೇವೆ. ಸೊ ಈ ರೀತಿಯ ಎಜುಕೇಷನಲ್ ಕಂಟೆಂಟ್ ನಿಮಗೆ ರೀಚ್ ಆಗಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.